ಹೋ ಸುಂದರಿ ನೀ ನನ್ನ ಬಂಗಾರಿ, ಓ ಸುಂದರಿ ನೀ ನನ್ನ ಬಂಗಾರಿ, ಮೆಚ್ಚಿ ಡ್ರೈವರನ ರೈತನ ಮಗನ ಬಿಟ್ಟ ಹೋಗಬ್ಯಾಡ, ನೀನು ನನ್ನ ಸುಂದರಿ ಬಂಗಾರಿ. 13ನೇ ವಾರಕ್ಕೆ ನೀವು ಆಚೆ ಬರ್ತೀರಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಒಂದು ನನಗಿಂತ ಏನು ವೀಕ್ ಅಲ್ಲ, ನಾ ಬರಬೇಕಾದದ್ದು ನನ್ನ ಕನಸು ಮನಸ್ಸಿನಾಗೆಲ್ಲ ನಾ ಇರಬೇಕಾಗಿತ್ತು. ಯಾಕಪ್ಪ ದೇವ್ರ, ನಾನು ಏನು ತಪ್ಪು ಮಾಡೀನಿ, ನನ್ನ ವ್ಯಕ್ತಿತ್ವ ತೋರಿಸಿದ ತಪ್ಪ. ಮಾಳು ಹೊರಗಡೆ ಹೋಗ್ಬೇಕು ಅಂತಿದ್ರೆ ಅದಕ್ಕೆ ರಕ್ಷಿತಾ ಕಾರಣ ಆಗ್ತಾರೆ. ನನ್ನಿಂದ ಪಾಪ ಅವಳಿಲ್ಲ, ಅವಳಿಂದ ನಾ ಎಲ್ಲ. ಗಿಲ್ಲಿಗೆ ಕಂಪೇರ್ ಮಾಡುವಾಗ ಈಗ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಸುತ್ತಾ ನಿಮ್ಗೆಲ್ಲಾದರೂ ಪಾಪ್ಯುಲಾರಿಟಿ ವೈಸ್? ಅವ್ರದ್ದು ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಮ್ಯಾಚ್ ಆಗಂಗಿಲ್ಲ. ಅವ್ರಕ್ಕಿಂತ ಜಾಸ್ತಿ ನಾನು ಕ್ವಾಲಿಟೀಸ್ ಹೆಚ್ಚಿದ್ದು. ಕಾಮಿಡಿ ಓಕೆ, ಸ್ವಲ್ಪ ನನಗೆ ಬೇಜಾರಾಗಿದ್ದಿಲ್ಲ ಅಂದ್ರೆ ಸ್ವಲ್ಪ ಅಂದರೆ ಒಬ್ಬರನ್ನ ಕೀಳ್ಮಟ್ಟಾಗಿ ನೋಡುವ, ಅವ್ರ ಬಗ್ಗೆ ವ್ಯಕ್ತಿತ್ವ ಮರ್ತ ಕೆಸಿಂದ ಅವ್ರನ್ನ ಕಾಲು ಇಳಿಯೋ ಥರ ಮಾಡ್ತಿಲ್ಲ, ಅವ್ರು ತಲೆಗೆ ಹಾಕಿ ಮಾತಾಡೋದು ಸ್ವಲ್ಪ ನನಗೆ ಇಷ್ಟ ಆಗಿರ್ಕಿಲ್ಲ. ಯಾರನ್ನೆಲ್ಲ ಅವ್ರು ಕೆಳಗಾಕಿ ಮಾತಾಡಿದ್ರು, ಅವ್ರ ಫ್ಯಾಮಿಲಿಯವರೆಲ್ಲ ಆಲ್ಮೋಸ್ಟ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಫ್ಯಾಮಿಲಿ ಅವ್ರು ಕೊಡ್ತಾರಂದ್ರೆ ಅದಕ್ಕೂ ಒಂದು ಕಾರಣ ಐತಿ. ಏನು ಕಾರಣ ಐತಿ ಅಂತಪ್ಪ ಅಂದ್ರೆ, ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ನಮ್ಮ ಗಿಲ್ಲಿಯವ್ರ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ಕಾಮಿಡಿ ಮಾಡಿ ಗೆದ್ದ ಅನ್ನೋಕ್ಕಿಂತ ಟಾಸ್ಕ್ ಆಡಿ ಗೆದ್ದ ಅನ್ನೋದು ಒಂದು. ಗಿಲ್ಲಿಯಿಂದ ಕಾವ್ಯ ಪ್ಲಸ್ ಆಗ್ತಿದೆ, ಕಾವ್ಯದಿಂದ ಗಿಲ್ಲಿಗೆ ಪ್ಲಸ್ ಆಗ್ತಿದೆ. ಗಿಲ್ಲಿಯಿಂದ ಕಾವ್ಯಲ್ಲ, ಕಾವ್ಯದಿಂದ ಗಿಲ್ಲಿಯಲ್ಲ, ಅದ ಒಂಥರ ಸ್ನೇಹನ ಪ್ರೀತಿನ. ನಮ್ಮ ಅಭಿಮಾನಿಗಳಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ನಿಮ್ಮನ್ನ, ಅವರೆಲ್ಲ ತುಂಬ ಅಳ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ತುಂಬ ಜನ ಅಳ್ತಾ ಇರೋರು ಅದೆಲ್ಲ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕ್ರೇಜ್ ಆಯಿತು, ಈ ಹೊರಗಿಂದ ಒಂದು ಇನ್ಸ್ಟಾಗ್ರಾಮ್ ನೋಡೋದಾಯ್ತು, ಒಂದು ಸೋಷಿಯಲ್ ಮೀಡಿಯಾ ನೋಡೋದಾಯ್ತು, ಒಂದು ಗುಳಾಟ ತೂರಾಟ. ಹೌದು, ಇಷ್ಟು ಸಪೋರ್ಟ್ ಇದ್ರು ನಾ ಯಾಕೆ ಹೊರಗೆ ಬನ್ನಿ ಅನ್ನೋದು ನನಗೂ ಒಂದು ಪ್ರಶ್ನೆ ಐತಿ. ಸೊ ಈಗ ನಿಮ್ಮ ಟಾಪ್ 3 ನಿಮ್ಮ ಪ್ರಕಾರ? ಟಾಪ್ 3. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 13ನೇ ವಾರದ ಎಲಿಮಿನೇಷನಲ್ಲಿ ಆಚೆ ಬಂದಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ಮಾಳು ನಿಪ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಪ್ರಕಾರ ಅವ್ರು ಯಾಕೆ 13ನೇ ವಾರದಲ್ಲಿ ಆಚೆ ಬಂದರು ಅಂತ ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ತೆ ಸರ್, ವೆಲ್ಕಮ್. ಎಸ್ ಸರ್, ಹೇಗಿದ್ದೀರಾ ಸರ್? ಸೂಪರ್ ಸರ್, ನೀವು ಸರ್? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಡೈರೆಕ್ಟ್ ಪ್ರಶ್ನೆಗೆ ಬಂದ್ಬಿಡ್ತೀನಿ ನಾನು. 13ನೇ ವಾರಕ್ಕೆ ನೀವು ಆಚೆ ಬರ್ತೀರಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಕನಸಲ್ಲೂ ಮಾಡಿರ್ಕಿಲ್ರಿ. ಯಾಕಂದ್ರೆ ನಾ ಬರುವಂಥ ನನ್ನಲ್ಲಿ ಏನೂ ಕಾಣಿಸಿರ್ಲಿಲ್ಲ. ಅದು ಯಾಕೆ ಬನ್ನಿ ಅನ್ನೋದು ನನಗೂ ಒಂದು ಪ್ರಶ್ನೆ ಐತಿ, ಪ್ರಶ್ನೆ ಇದೆ. ಬಟ್ ಸಾಕಷ್ಟು ಜನ ಬೆಂಬಲ ಇದೆ ನಿಮಗೆ. ಫಾಲೋವರ್ಸ್ ಅಂತ ನೋಡಿದ್ರೆ ಸಿಕ್ಕಾಬಟ್ಟೆ ಫಾಲೋವರ್ಸ್ ಇದ್ದಾರೆ. ಬಟ್ ಆದರೂ ಕೂಡ ಹೊರಗೆ ಬರೋ ಥರ ಆಯಿತು. ನೀವು ಅದನ್ನ ಯೋಚನೆ ಮಾಡಿದ್ರೆ ಯಾಕೆ, ಏನು ಕಡಿಮೆ ಆಯಿತು ನನ್ನ ಆಟದಲ್ಲಿ, ಆ ಥರ ಯೋಚನೆ ಮಾಡಿದ್ದಿದೆಯಾ? ಹೊರಗೆ ಬರ್ಬೇಕು, ನಾಮಿನೇಟ್ ಆಗ್ಬೇಕಾರೆ ಒಂದು ಯೋಚನೆ ಮಾಡೀನಿ. ಯಾಕೆ ಜನ ನಾನು ಇಷ್ಟು ದಿನ ಸೇವ್ ಮಾಡ್ಕೊತ ಬಂದವರು, ಇಲ್ಲಿ ಯಾಕೆ ನನ್ನ ಕೈ ಬಿಟ್ಟರು ಅಂತ ಹೇಳಿ ನನಗೊಂದು ಪ್ರಶ್ನೆ ಕಾಡ್ತು. ಏನಕ್ಕೆ ಬನ್ನಿ, ನನ್ನಿಂದ ಏನು ಕಡಿಮೆ ಆಗಿತ್ತು, ನಾನು ಜನಕ್ಕೆ ಏನೋ ಕಡಿಮೆ ಕೊಟ್ಟಂಗೆ ಅನಿಸ್ತು, ಕಡಿಮೆ ಕೊಟ್ಟನ ನೆಕ್ಸ್ಟಿಂದ ತಿಳ್ಕೊಂಡು ವಿಚಾರ ಮಾಡೋ ಹೊತ್ನ್ಯಾಗ ಒಂದು ಬಂದ ಕಿಸಿಂದ ಒಂದು ಮೀಡಿಯಾದಾಗ ಅಲ್ಲಿ ಆಕೈತೆ ಒಂದು ಆಲ್ರೆಡಿ ಒಂದು ಇದನ್ನ ಇಂಟರ್ವ್ಯೂ. ಅದಾದ ನಂತರ ನಾ ರೂಮಿಗೆ ಬಂದಾಗ ಸ್ವಲ್ಪ ವಿಚಾರ ಮಾಡಿದಾಗ, ನಾನು ಸ್ವಲ್ಪ ಫೋನ್ ನೋಡಿದಾಗ, ಒಂದು ಸೋಷಿಯಲ್ ಮೀಡಿಯಾ ನೋಡಿದಾಗ, ಒಂದು ಇನ್ಸ್ಟಾಗ್ರಾಮ್ ನೋಡಿದಾಗ, ಒಂದೆಲ್ಲ ಥರ ನೋಡಿದಾಗ, ಹೌದು ನನ್ನ ಫ್ಯಾನ್ಸ್ ಫಾಲೋ ನನಗೆ ಬಿಟ್ಟು ಕೊಟ್ಟಿಲ್ಲ. ನನಗೆ ಭಾಳ ಸಪೋರ್ಟ್ ಮಾಡ್ಯಾರ ಅವ್ರ. ಅಲ್ಲಿಂದ ಗೊತ್ತಾಯ್ತು ನನಗೆ ಎಷ್ಟು ಜನ ಸಪೋರ್ಟ್ ಮಾಡೈತಿ, ಎಷ್ಟು ಜನ ನನ್ನ ಬೆಂಬಲ ಐತಿ, ನನಗೆ ಎಷ್ಟು ಜನ ವೋಟಿಂಗ್ ಮಾಡೈತಿ, ನಾನು ಉಳಿಸ್ಕೋಬೇಕಂತ ಎಷ್ಟು ಶ್ರಮ ಪಡ್ದಾರು ಅಂತ ಅವಾಗ ನನಗೆ ತಿಳಿತು. ನನಗೆ ಯಾಕೋ ನನ್ನ ಜನರಿಂದ ಓಟ್ನಿಂದ್ರೆ ನಾ ಬಂದಿಲ್ಲ ತನಿಸ್ತು. ನನಗೆ ಎಷ್ಟು ಮಾಡ್ಬೇಕು ಅವ್ರು ಮಾಡ್ಯಾರು, ಎಷ್ಟು ಸಪೋರ್ಟ್ ಮಾಡ್ಬೇಕು ಅವ್ರು ಹೆಚ್ಚಿಗೆ ಮಾಡ್ಯಾರು. ನಾ ಅವಾಗ ಅನಿಸ್ತು, ಹೌದು ನಾ ಸ್ಪಂದನಕ್ಕಿಂತ ಏನು ವೀಕ್ ಅಲ್ಲ, ನಾ ಬರಬೇಕಾದದ್ದು ನನ್ನ ಕನಸು ಮನಸ್ಸಿನಾಗೆಲ್ಲ ನಾ ಇರಬೇಕಾಗಿತ್ತು. ಯಾಕಂದ್ರೆ ನನಗೆ ಇನ್ನಾದ್ರೂ ಮನಸ್ಸಿನಾಗ ಒಂದು ಗೊಂದಲ ಐತಿ, ಅದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ನನಗೆ ಸಿಗ್ಬೋದು ಅಂತ ಕಾಯಕತ್ತೇನೆ ಇಷ್ಟೇ. ಓಕೆ, ಲಾಸ್ಟಲ್ಲಿ ಆ್ಯಕ್ಚುಲಿ ಸಾಕಷ್ಟು ಜನ ಸ್ಪಂದನ ಅವ್ರ ಹೆಸರನ್ನೇ ತಗೊಳ್ತಾರೆ, ಅವರೇ ಹೋಗ್ತಾರೆ ಅಂತ, ಇನ್ಕ್ಲೂಡಿಂಗ್ ಸ್ಪಂದನ ಅವರ ಫ್ರೆಂಡ್ ಆಗಿರುವಂತಹ ಗಿಲ್ಲಿಯವರು ಕೂಡ ಅವ್ರ ಹೆಸರನ್ನೇ ತಗೊಳ್ತಾರೆ, ಅವರೇ ಹೋಗ್ತಾರೆ, ಅವರೇ ಹೋಗಬೇಕು ಅನ್ನೋ ರೀತಿಯಲ್ಲಿ. ಸಾಕಷ್ಟು ಜನ ನೀವು ಹೋಗ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಕೂಡ. ಬಟ್ ಆ ಒಂದು ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ನೀವು ವಾಪಸ್ ಮನೆ ಒಳಗಡೆ ಹೋಗದೆ ಇದ್ದಾಗ ಹೆಂಗೆ ಅನ್ನಿಸ್ತು? ಆ ಟೈಮಲ್ಲಿ ಹೆಂಗಿತ್ತು ನಿಮಗೆ ಮನಸ್ಸಲ್ಲಿ, ಏನು ಓಡ್ತಾ ಇತ್ತು? ಭಾಳ ಥರ ಒಂದು ಮೈಯೆಲ್ಲ ಬೆವ್ರು ಬಿಟ್ಟಂಗಾಯ್ತು ನನಗೆ. ಒಂಥರ ನನಗೆ ಶಾಕಿಂಗ್ ಅಂದರೆ, ಒಂಥರ ನನ್ನ ಮೈಂಡ ಬ್ಲಾಂಕ್ ಆದಂಗೆ ಆಯಿತು. ಅವರು ನನ್ನ ಕಾರ್ ವಾಪಸ್ ಹೋಗಿಸಿದಲ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬೇಕಾರೆ ಒಂದು ಐತಿ, ಫಸ್ಟ್ ಇಂಟರ್ವ್ಯೂ ಐತ್ರಿ, ಅದನ್ನು ನಾಳಿಂದ ಒಂದು ಬೇರೆ ಇಂಟರ್ವ್ಯೂ ಇರ್ತಾವೆ, ಅದನ್ನ ಕೊಡ್ಬೇಕಾಕೈತೆ ತಂದಾಗ, ಓಹೋ ಯಾಕಪ್ಪ ದೇವ್ರ, ನಾನು ಏನು ತಪ್ಪು ಮಾಡೀನಿ,
ನನ್ನ ವ್ಯಕ್ತಿತ್ವ ತೋರಿಸಿದ ತಪ್ಪ, ನಂದು ಎಫರ್ಟ್ ಹಾಕಿ ಆಟ ಆಡಿದ ತಪ್ಪ, ನಂದು ಏನೈತೆ ಅದನ್ನು ತೋರಿಸಿದ ತಪ್ಪ, ನಾ ಎಷ್ಟು ಮಾತಾಡಬೇಕಾಗಿತ್ತು ಅಷ್ಟೇ ಮಾತಾಡಿನ ಅದು ತಪ್ಪ, ಎಲ್ಲ ಪ್ರತಿಯೊಂದು ನೆನಪಿ ಬರಾಕತ್ತು ನನಗೆ. ನಾ ಎಂಟರ್ಟೈನ್ ಮಾಡಿದ ತಪ್ಪ, ನಮ್ಮ ಕಲಾವಿದಾಗಿ ಒಂದು ಸಾಂಗ್ ಹಾಡ್ಕೊಂತ ಎಲ್ಲರೂ ಮನರಂಜಿಸಿದ ತಪ್ಪ, ನನ್ನಲ್ಲಿ ಏನು ಕಡಿಮೆ ಆಗಿತ್ತು, ನನ್ನಲ್ಲಿ ಏನು ಜನ ನನಗೆ ಇಷ್ಟಪಡಲಿಲ್ಲ, ಯಾಕೆ ನಾನು ಇಷ್ಟು ಬೇಗ ನನಗೆ ಹೊರ ಕರ್ಸ್ಕೊಂಡ್ರು ಅಂತ ಅನ್ನೋ ವಿಚಾರದಾಗ ನಾ ಈ ಸೋಷಿಯಲ್ ಮೀಡಿಯಾ ನೋಡಿದಾಗ ನನಗೆ ಜನ ಏನು ತಪ್ಪು ಮಾಡಿಲ್ಲ, ಜನ ನನಗೆ ಸಪೋರ್ಟ್ ಮಾಡೋದು ಬಿಟ್ಟಿಲ್ಲ, ಮಾಡಬೇಕಷ್ಟು ಮಾಡೈತಿ, ನನಗೆ ಎಷ್ಟು ಎತ್ತರ ಬೆಳೆಸ್ಬೇಕು ಅದನ್ನು ಮಾಡಿತ್ತು ಅಂತ ತಿಳ್ಕೊಂಡು ಏನೋ ಇದರಿಂದ ಏನಾರ ಒಂದು ಕ್ಲಾರಿಟಿ ಸಿಗ್ಬೋದು ಅಂತ ತಿಳ್ಸಿಂದ ಎಕ್ಸೆಪ್ಟ್ ಮಾಡಿದನು, ಸಿಗ್ಬೋದು ಅಂತ ಕಾಯಕತ್ತೀನಿ ರೀ. ಓಕೆ ಸರ್, ಈಗ ಇದು ಮೇಯ್ನ್ ಆಗಿ ಮಾಡು ನಿಪ್ನಾಳ್ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡಾಗ ಜನಗಳು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ತುಂಬಾ ಹಾಡುಗಳನ್ನು ಹಾಡ್ತೀರಾ ಅಂತ. ಲೈವಲ್ಲಿ ಸಾಕಷ್ಟು ನೋಡಿದೀವಿ, ಎಪಿಸೋಡ್ಸಲ್ಲೂ ಕೆಲವೊಂದಷ್ಟು ಎಪಿಸೋಡ್ಸಲ್ಲಿ ಮಾತ್ರ ನಿಮ್ಮ ಹಾಡುಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ಯಾಕೆ ನೀವು ಜಾಸ್ತಿ ಹಾಡ್ತಾ ಇರ್ಲಿಲ್ವಾ, ಹೇಗೆ? ಜಾಸ್ತಿ ಹಾಡ್ತಿರ್ಲಿಲ್ಲಲ್ಲ, ನಾ ಜಾಸ್ತಿ ಹಾಡಿನ್ರಿ, ಎಷ್ಟು ಬೇಕಾದ್ರೆ ರಗಡ್ ಹಾಡಿನು. ನನ್ನ ಪ್ರತಿ ಕುಂತ್ರು ಗುಣಗಾನ ಇರ್ತೈತಿ ನನ್ನ ಸಾಂಗ್, ನನ್ನ ಬಾಯಾಗಿಂದಂತಿ ನನ್ನ ನಿಂತ್ರ ಸಾಂಗ ಕುಂತ್ರ ಸಾಂಗ, ನನ್ನ ಸಾಂಗ್ ಇಲ್ಲದೆ ನಿದ್ದೆನೇ ಬರಂಗಿಲ್ಲ, ಒಂದು ಸಾಂಗ್ ಹಾಡೇ ಮಾಡ್ಕೋತೀನಿ. ಅದು ಯಾಕೋ ನಾ ಒಂದು ಸ್ವಲ್ಪ ಕಾಣಿಸಿಲ್ಲ ಅಂತ ಅನ್ಸ್ಕೋತೀನಿ. ನಾ ಇಷ್ಟ ನಾ ಹಾಡ್ಬೇಕಾದ ಹಾಡಿದನು, ರಗಡ್ ಹಾಡಿನ ಸಾಂಗ ಎಲ್ಲ ಮಾಡಿದ್ದೀರಿ? ಹಾಂ, ರಗಡ್ ಮಾಡಿದ್ನು ಸರ್. ಮತ್ತು ಅದೇ ಜಾಸ್ತಿ ಅಂದರೆ ತಲೆಗೆ ಬಂದಿದ್ದು ಹೋಗುವಾಗ, ಯಾಕಂದ್ರೆ ನೀವು ಆಚೆ ಬರುವ ಕೆಲವೊಂದಷ್ಟು ವಾರಗಳ ಹಿಂದೆಯಿಂದ ಕೂಡ ಈಗ ರಜತ್ ಅವರು ಒಂದು ಮಾತು ಹೇಳ್ತಾರೆ, ಧ್ರುವಂತ್ ಅವರು ಹೇಳ್ತಾರೆ, ಯಾಕಂದರೆ ಮಾಳು ಹೊರಗಡೆ ಹೋಗಬೇಕು ಅಂತಿದ್ರೆ ಅದಕ್ಕೆ ರಕ್ಷಿತಾ ಕಾರಣ ಆಗ್ತಾರೆ ಅಂತ. ರಜತ್ ಅವರಂತೂ ತುಂಬ ಸ್ಟ್ರೈಟಾಗೇ ಹೇಳ್ತಾರೆ. ಆ್ಯಕ್ಚುಲಿ ರಕ್ಷಿತಾ ನೀನು ಅವ್ನು ಬಿಟ್ಟರೆ ಅವ್ರಿಗೆ ಉಳ್ಕೋತಾರೆ, ನಿನ್ನಿಂದಲೇ ಹೋದರೆ ನಿನ್ನಿಂದಲೇ ಹೋಗಬೇಕು ಅಂತ ಹೇಳ್ತಾರೆ ರಕ್ಷಿತಾ ಅವ್ರಿಗೆ. ಸೊ ನಿಮಗೆ ಹಾಗೆ ಅನ್ಸುತ್ತಾ ರಕ್ಷಿತಾ ಅವರಿಂದ ನೀವು ಆಚೆ? ನನಗೇನು ಅನ್ಸಂಗಿಲ್ಲ ರೀ, ಯಾಕಂದ್ರೆ ಅವಳೇನು ನನ್ನಿಂದ ಪಾಪ ಅವಳಿಲ್ಲ, ಅವಳಿಂದ ನಾ ಇಲ್ಲ. ಅವಳಿಗೆ ಫ್ಯಾನ್ಸ್, ಆಕಿದ ಫ್ಯಾನ್ಸ್ ನನ್ನ ಫ್ಯಾನ್ಸ್ ಆಕಿಗೇನು ಸಪೋರ್ಟ್ ಮಾಡ್ಬೋದು ಒಂದು ಒಳ್ಳೆ ರೀತಿ ಅಂದ್ರೆ, ಆಕಿ ಫ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು. ಅದೇನು ನಾ ಮೈನಸ್ ಅಂತ ನಾನು ಅನ್ಕೊಳ್ಳಂಗಿಲ್ಲ. ಏನು ಇರೋದು ತಪ್ಪ, ಒಂದು ಅಣ್ಣ ತಂಗಿ ಸಂಬಂಧ ಕಟ್ಕೊಂಡು ಇರೋದು ತಪ್ಪೇನಲ್ಲ. ಯಾಕಂದ್ರೆ ಚಟುವಟಿಕೆ ಅಂತ ಬಂದಾಗ ಬಿಟ್ಟ ಮಾತಾಡ್ತಿದ್ದು, ಆಟ ಅಂತ ಬಂದಾಗ ಸಪ್ರೇಟ್ ಆಗಿ ಇರೋದು ಅಣ್ಣ ತಂಗಿ ಸಂಬಂಧ ಇರೋದು ತಪ್ಪಲ್ಲ. ಬಟ್ ಆದ್ರೆ ಅವರು ನಿಮ್ಮ ಸ್ಟ್ಯಾಂಡ್ ಕೂಡ ಅವರೇ ತಗೊಳ್ತಾ ಇದ್ರು. ಆಕ್ಚುಲಿ ನೀವು ಮಾತಾಡ್ಬೇಕಾಗಿರೋ ಕಡೆ ಎಲ್ಲ ಅವ್ರು ಮಾತಾಡ್ತಿದ್ರು, ಅದರಿಂದ ನಿಮಗೆ ಅದು ನೆಗೆಟಿವ್ ಆಯ್ತು ಏನು ಜನ ಅನ್ಕೊಂಡಿದ್ದಾರೆ ಕೆಲವರು. ಏನೂ ಆಗಿಲ್ರಿ, ಯಾಕಂದ್ರೆ ಈಗ ಒಂದು ಮಾತಾಡ್ಬೇಕಾದ್ರೆ ಆ ಮೂಲ್ಯಾಗ ಹಾಕಿರ್ತಿಳು, ನಾ ಈ ಮೂಲ್ಯಾಗ ನಾ ಇರ್ತೀನಿ. ಯಾಕಂದ್ರೆ ಒಂದು ಸೀರಿಯಲ್ ಪ್ರಕಾರ ಚಟುವಟಿಕೆ ನಡೆದೈತೆ ಅಂದ್ರೆ ಸೀರಿಯಲ್ ಪ್ರಕಾರ ಮಾತಾಡ್ಕೊತ ಹೋಗುವ ವಯಸ್ಸಿನಾಗ ಅವ್ರದ್ದೊಂದು ಕೇಳಿರ್ತಾರೋ, ಅವ್ರದ್ದೊಂದು ಕೇಳಿದ ಪ್ರಶ್ನೆಗೆ ಅವ್ರು ಅಷ್ಟೇ ಉತ್ತರ ಕೊಡ್ಬೇಕಾಗಿರ್ತೈತಿ. ಆ ವಿಷಯದಾಗ ಒಂದು ನಂದು ಒಂದು ಹೆಸರು ಬಂದಿರ್ತೈತಿ. ನಾ ಸ್ಟ್ಯಾಂಡ್ ಅಂತ ಅನ್ನಂಗಿಲ್ಲ, ಅದ ಒಂದು ಏನೋ ಒಂದು ಅವ್ರಿಗೆ ಅನಿಸಿದ್ದ ಅವ್ರನ್ನ ಹೇಳ್ತಿರ್ತಾರೋ, ಅದೇನು ಸ್ಟ್ಯಾಂಡ್ ಅಂತಲ್ಲ. ನಾನು ದಿನ ಇಲ್ಲಿ ಬರ್ಬೇಕಾಗಿರ್ತೈತಿ, ನಾನು ಇಲ್ಲಿ ಹೇಳ್ಕೊತ ಹೋಗಬೇಕಾಗಿರ್ತೈತಿ. ನನಗಿಂತ ಮೊದಲು ಅವ್ರು ಮಾತಾಡಿರೋದ್ರೆ ಅದು ಸ್ಟ್ಯಾಂಡ್ ಅಂತಲ್ಲ. ಒಂದು ನನ್ನ ಮೇಲೆ ಇಟ್ಟರು ಪ್ರೀತಿಯಾಗಿ, ಒಂದು ನಂಬಿಕೆ, ನನ್ನ ಮೇಲೆ ಇಟ್ಟರು ಒಂದು ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ನನ್ನ ಬಗ್ಗೆ ಸ್ಟ್ಯಾಂಡ್ ಅಂತನಲ್ಲ, ಅವರೊಂದು ಇಟ್ಟರು ಒಂದು ಆತ್ಮವಿಶ್ವಾಸದಿಂದ ಹೇಳ್ಯಾರ, ಅವರ ಒಂದು ಪ್ರೀತಿಗಾಗಿ ಹೇಳ್ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಓಕೆ, ಮತ್ತೆ ಜಂಟಿ ಅಂತ ಬರೋದಾದ್ರೆ ನಿಮ್ದು ಮತ್ತೆ ಸ್ಪಂದನ ಅವರು ನೀವಿಬ್ರು ಒಟ್ಟಿಗೆ ಹೋಗಿದೆ. ಆಕ್ಚುಲಿ ಲಾಸ್ಟಲ್ಲೂ ಕೂಡ ಎಲಿಮಿನೇಷನ್ ಹಂತಕ್ಕೆ ಬರುವಾಗಲೂ ನೀವಿಬ್ಬರೇ ನಿಂತಿದ್ರಿ ಕೊನೆಯಲ್ಲಿ. ಹೌದು, ಲೈಕ್ ಸಾಕಷ್ಟು ಬಾರಿ ಅವರು ಆಕ್ಚುಲಿ ನಿಮಗೆ ಅಂದರೆ ಅಪ್ಲಿಫ್ಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ, ನಿಮ್ಮನ್ನ ಅಂದರೆ ನಿಮಗೆ ಸಪೋರ್ಟ್ ಮಾಡೋದು, ಕಾನ್ಫಿಡೆನ್ಸ್ ತುಂಬೋದು ಒಟ್ಟಿಗೆ ಇದ್ದಾಗ, ಅದೆಲ್ಲ ಮಾಡ್ತಾ ಬಂದಿದ್ದಾರೆ ಆ್ಯಕ್ಚುಲಿ. ಬಟ್ ಕೊನೆಯಲ್ಲಿ ಹೋಗುವಾಗ ನೀವು ಅವರನ್ನೇ ನಾಮಿನೇಟ್ ಮಾಡ್ತೀರಾ ಒಂದು 2 ವಾರ, ಪ್ಲಸ್ ಅವರೇ ಹೋಗಬೇಕಿತ್ತು ಅಂತ ಕೂಡ ಅನಿಸುತ್ತೆ ನಿಮಗೆ. ಅವ್ರ ಮೇಲೆ ಅಷ್ಟೊಂದು ಸ್ವಲ್ಪ ಅಸಮಾಧಾನ ಕೂಡ ಬಂದಿದೆ ಈಗ ಕಡೆ ಆಗುವಾಗ. ಆ್ಯಕ್ಚುಲಿ ನಿಮಗೆ ಅವರು ಮೊದಲಿಂದ ಸಹಾಯ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಅಂತ ಅನ್ಸಲ್ವಾ ನಿಮಗೆ ಸ್ಪಂದನ ಅವರು? ಸಹಾಯ ಸಪೋರ್ಟ ಅನ್ನೋಕ್ಕಿಂತನೂ ಒಂದು ಯಾವುದೋ ಅದಕ್ಕಿಂತ ಮೊದಲವಾಗಿ ನನಗೆ ಹಿಂಗೆ ಮಾತಾಡ್ಬೇಕಂತೇನು ಹೇಳಿ ಕೊಟ್ಟಿಲ್ರಿ ಅವ್ರ. ನಾ ಚಟುವಟಿಕೆ ಅಂತ ಬಂದಾಗ ನಂದೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಆದಾಗ, ಮಾಡೋಣ ಹಿಂಗೆ ಮಾತಾಡಬೇಕು, ಹಿಂಗೆ ಇದನ್ನು ಮಾಡ್ಕೋಬೇಕು ಅಂದಾಗ, ಹೌದಪ್ಪಿ ನಾನು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಗೊತ್ತಿಲ್ಲ, ನಾನು ಅದನ್ನು ನೋಡಿಲ್ಲ, ಹೌದು ಇದನ್ನು ಸ್ವಲ್ಪ ಸರಿಪಡಿಸ್ಕೋತಾನ ಅಂದದ ವಿಷಯ ಐತಿ. ಮತ್ತು ಕಾಂಬಿನೇಷನ್ ಚಲೋ ಇಬ್ಬರದು, ಅಣ್ಣ ತಂಗಿ. ಒಂದು ಅವ್ರಿಗೆ ನನ್ನ ಮೇಲೆ ಅವ್ರದ್ದು ಏನಿದ್ರಿಕಿಲ್ಲ, ಅವ್ರದ್ದು ನನ್ನ ಮೇಲೆ ಇದ್ರಿಕಿಲ್ಲ, ಇಬ್ಬರು ಬಾಂಧವ್ಯ ಚಲೋ ಇತ್ತು, ಹಂಗೆ ಕಂಟಿನ್ಯೂ ಆಯಿತು. ಜಂಟಿ ಕ್ಲೋಸ್ ಆದ್ಮೇಲೆ ಸ್ವಲ್ಪ ದೂರ ಆದ್ವಿ. ಅವ್ರ ಆ ಕಡೆ ಆದ್ರೂ ನಾ ಈ ಕಡೆ ಅದೀನಿ, ಎಷ್ಟು ಬೇಕಷ್ಟು ಮಾತಾಡ್ತಿದ್ವಿ. ಅದ್ರ ಬಳಕ ಫಸ್ಟ್ ನಾಮಿನೇಟ್ ನಾ ಮಾಡಿರಲಿಲ್ಲ, ಅವರ 2 ಸಲ ನಾನು ಫಸ್ಟ್ ನಾಮಿನೇಟ್ ಮಾಡಿದ್ದು. ಅವರ 2 ಸಲ ಮಾಡ್ಯಾರ, 1 ಸಲ ಅಲ್ಲ. ಅದನ್ನೆಲ್ಲ ಇರ್ಲಿ ಬಿಡು, ನನ್ನಿಂದ ಏನೋ ಸ್ವಲ್ಪ ಇದನ್ನಾಗಿರ್ಬೇಕು, ಮಾಡಿರ್ಬೋದು ಅಂತ ತಿಳ್ಕೊಂಡು ತಿಳ್ಕೊಂಡು ಸುಮ್ಮನೆ ಅದೇ. ಓಕೆ, ಮಾಡಿರ್ಬೋದು ಅಂತ ತಿಳ್ಸಿಂದ ಅದಾದ ನಂತರ ಚಟುವಟಿಕೆಯಲ್ಲೂ ಫಸ್ಟ್ ಅವರೇ ಹೇಳಿದ್ದು. ಅದಾದ ನಂತರ 2 ಸಲ ಅವ್ರು ಮಾಡಿದ್ಮೇಲೆ ನಾಮಿನೇಟ್ 2 ಸಲ ನಾ ಮಾಡೀನಿ, ಅವರಿಗೆ ರಿಸನ್ ಕೊಟ್ಟ ಕೇಸಿಂದ. ಮತ್ತು ಚಟುವಟಿಕೆಯಲ್ಲೂ ಅವರು ಹೇಳಿದ ಮೇಲೆ ನಾನು ಹೇಳಿ. ಆ ನಂತರ ನೆಕ್ಸ್ಟ್ ಒಂದು ಸ್ವಾರಿಗಾಗಿ ಒಂದು ಇದನ್ನ ಆಕೈತಿ. ಅಂದ್ರೆ ವೀಕೆಂಡಲ್ಲಿ ಏನಾಕತಿ, ಸುದೀಪ್ ಸರ್ ಇದ್ದಾಗ ಯಾರು ಹೋಗ್ಬೋದು ಮನೆಯಿಂದ ಹೊರಗೆ ಅಂತೇಳಿ ಕೇಳಿಸಿದಾಗ ಎಲ್ಲರೂ ಆದ್ಮೇಲೆ ನಂದು ಬರ್ತೈತಿ, ಸರ್ ನಾ ಸ್ಪಂದನ ಹೋಗ್ಬೋದು ಅಂತ ಹೇಳಿದಾಗ ಆ ವಿಷಯಕ್ಕೆ ವೀಕೆಂಡಿ ಫಸ್ಟ್ ಎಪಿಸೋಡ್ ಮುಗಿತೈತಿ. ಆನಂತರ ಬಂದ ಇಲ್ಲಿ ಒಂದು ವಾಶ್ರೂಮ್ ತಲೆ ಬಂದ ಕಿಸಿಂದ ಸ್ಪಂದನಕ್ಕೆ ಏನೋ ಹಂಗೆ ಅಂದಿದ್ದಕ್ಕೆ ನಿಂಗೇನು ಮನಸ್ಸಿಗೆ ಹರ್ಟ್ ಆದರೂ ಸಾರಿ ಅಪ್ಪಿ,
ಹೇಳ್ಬೇಕನ್ನಿಸ್ತು ಹೇಳಿ ತಂದಾಗ ಅದನ್ನ ರಿಸನ್ ಇಟ್ಕೊಂಡು ಒಂದು ನಾಮಿನೇಷನ್ ಮಾಡ್ತಾರೆ ನನ್ನವರ ಮಾಡು ನಾ ಸಾರಿ ಕೇಳಬಾರ್ದಾಗಿತ್ತು ಕೇಳ್ರು ನಾ ಆ ಮನೋಭಾವ ಇಟ್ಕೊಂಡು ನನಗೆ ಕೇಳಿಲ್ಲಪ್ಪಿ ನೀನು ಮನ ಹೊಲಿಸ್ಬೇಕಂತ ಕೇಳಿಲ್ಲ ನೀನು ಹೊಲಿಸ್ಬೇಕಂತ ಕೇಳಿಲ್ಲ ನಿನ್ನ ಮನಸ್ಸಿನ ಇರ್ಬೇಕಂತೇನು ಕೇಳಿಲ್ಲ ನಂದೊಂದು ವ್ಯಕ್ತಿತ್ವ ಅದ ನಿನಗೇನೋ ಮನಸ್ಸಿಗೆ ಹರ್ಟ್ ಆಗಿದ್ರು ಹೋಗ್ಬೇಕನ್ನಿಸಿತ್ತು ಹೋಗ್ಬೋದು ಯಾರು ಹೋಗ್ಬೋದು ಅಂತಂದಾಗ ನಿನ್ನ ಹೆಸರು ಹೇಳಿ ಹೊರತಾಗಿ ನೀ ಅದನ್ನ ರಿಸನ್ ಇಟ್ಕೊಂಡು ಸಾರಿ ಕೇಳಿದ್ದ ರಿಸನ್ ಇಟ್ಕೊಂಡು ನಾಮಿನೇಷನ್ ಮಾಡ್ತೇನೆ ಅಂತ ನನ್ನ ಕನಸು ಮನಸ್ಸಿನಾಗ ಇದ್ರಿಕಿಲ್ಲ ನಿಂಗೆ ಆ ಉದ್ದೇಶದಿಂದ ನಾನು ಸಾರಿ ಕೇಳಿರ್ಕಿಲ್ಲ ಒಂದು ಏನೋ ನಂದು ಬೆಳೆದ ರೀತಿ ನನ್ನ ವ್ಯಕ್ತಿತ್ವ ನಂದು ಇದ್ದ ಒಂದು ರೀತಿಲೇ ಕೇಳಿದ್ದೀನಿ ನನಗೆ ನೀ ಅದನ್ನೇ ಇಟ್ಕೊಂಡು ರಿಸನ್ ಕೊಡ್ತಿ ಅಂತ ತಿಳಿಸಿದ ನಾಮಿನೇಷನ್ಗೆ ನಾ ತಿಳ್ಕೊಂಡಿರಲಿಲ್ಲ ಅದಕ್ಕೆ ಅದ್ರ ಮುಗಿತು ಆನಂತರ ಫಾಲೋ ಬ್ಲಾಕ್ ಅಂತ ಬಂದು ಫಾಲೋಗೆ ರಘು ಸರ್ ಕೊಟ್ನಿ ಬ್ಲಾಕ್ ಅಂತ ತಿಳಿಸಿಂದ ರಿಸನ್ ಕೊಟ್ನಿ ಯಾಕೋ ನೀ ನೀನು ಹೇಳಿದ್ ನನಗೆ ಮನಸ್ಸಿಗೆ ನೋವು ಅನಿಸ್ತು ಅದಕ್ಕೆ ನಿನಗೆ ನನ್ನ ಮನಸ್ಸಿನ ಇಷ್ಟು ದಿವಸ ನಾನು ಜೋಡಿ ಇದ್ದು ನನ್ನ ಮನಸ್ಸಿನ ಅರ್ಥ ನಿನ್ನ ಮಾಡ್ಕೊಳ್ಳಿಲ್ಲ ಇನ್ನು ಮತ್ತಾರು ಮಾಡ್ಕೋದಾರು ಅಂತ ಹೇಳಿಸಿಂದ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಕಲ್ ಕನಿಸ್ತು ಅವ್ರಿಗೆ ಬ್ಲಾಕ್ ಕೊಟ್ನಿ ರಘು ಸರ್ ಫಾಲೋ ಕೊಟ್ಟಿನಿ. ಕರೆಕ್ಟ್ ಸರ್. ವ್ಯಕ್ತಿತ್ವ ಅಂತ ಬಂದಾಗ ಆ್ಯಕ್ಚುಲಿ ಮಾಡುವವರು ಟಾಪಲ್ಲೇ ಬರ್ತಾರೆ ಈ ಸೀಸನಲ್ಲಿ. ಆ್ಯಕ್ಚುಲಿ ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಬಟ್ ಅಂದರೆ ಪಾಪ್ಯುಲಾರಿಟಿ ವೈಸ್ ಕೂಡ ತುಂಬ ಚೆನ್ನಾಗಿ ಅಂದರೆ ಉತ್ತರ ಕರ್ನಾಟಕ ಇಡೀ ಆ ಜನತೆ ಪೂರ್ತಿ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ರು. ಬಟ್ ಸ್ಟಿಲ್ ಅಂದರೆ ಗಿಲ್ಲಿಗೆ ಕಂಪೇರ್ ಮಾಡುವಾಗ ಈಗ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತಾ ನಿಮಗೆಲ್ಲಾದರೂ ಪಾಪ್ಯುಲಾರಿಟಿ ವೈಸ್? ಮತ್ತಂದರೆ ಗಿಲ್ಲಿ ಮಾಡ್ತಾ ಇದ್ದಂತಹ ಕೆಲವೊಂದಷ್ಟು ಕೆಲಸಗಳು ಅಂದರೆ ಈಗ ಎಂಟರ್ಟೈನ್ ಮಾಡ್ತಾ ಇದ್ರು, ಬರೀ ವ್ಯಕ್ತಿತ್ವ ಅಷ್ಟೇ ಸಾಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಒಳ್ಳೆತನ ಅಫ್ಕೋರ್ಸ್ ಅದು ಬೇಕು, ಅದ್ರ ಜೊತೆಗೆ ಒಂದು ಸ್ವಲ್ಪ ಈಗ ಉಪ್ಪು ಹುಳಿ ಖಾರ ಹೆಂಗಿರುತ್ತೋ ಊಟದಲ್ಲಿ ಆ ಥರ ಸ್ವಲ್ಪ ಏನಾದರೂ ಎಂಟರ್ಟೈನ್ ಮಾಡೋ ಪ್ರಯತ್ನ ಮಾಡಿರ್ತಿದ್ರೆ ಬಹುಶಃ ಲೈಕ್ ಗಿಲ್ಲಿನ ಬೀಟ್ ಮಾಡ್ಬೋದಿತ್ತು ಅಂತ ಅನ್ಸುತ್ತಾ ನಿಮಗೆ? ಹೇಗೆ? ನಾನೊಬ್ಬ ಸಿಂಗರ, ಅವೊಬ್ಬ ರಿಯಾಲಿಟಿ ಶೋ ಕಂಟೆಂಟ. ಯಾಕಂದ್ರೆ ಅವ್ರಿಗೆ ನನಗೆ ಅವ್ರದ್ದು ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಮ್ಯಾಚ್ ಆಗಂಗಿಲ್ಲ. ಅವ್ರ ವ್ಯಕ್ತಿತ್ವ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ. ನಾ ಬಂದ ರೀತಿ ಬೇರೆನೆ, ಅವ್ರು ಬಂದ ರೀತಿ ಬೇರೆ. ಅವ್ರು ಎಷ್ಟೋ ಬೇಕಾದ ಅವ್ರು ಪಾಪ ಇಲ್ಲಿ ಚಾನ್ಸ್ ಸಿಕ್ಕದಾವು, ಅಪೋನೆಂಟ್ ಸಿಕ್ಕದಾವು, ಅವ್ರು ಯೂಸ್ ಮಾಡ್ಕೊಂಡಾರು, ಅದ್ರ ಬಗ್ಗೆ ಬೆಳಗ್ಯಾರು, ಅವ್ರದ್ರ ಬಗ್ಗೆ ತಿಳ್ಕೊಂಡಾರು, ಎಲ್ಲ ಶೋನು ನೋಡ್ಯಾರು, ಅವ್ರು ಮಾತಾಡ್ಯಾರ ಅನ್ಕೊಡ್ತಾನು. ಕಾಮಿಡಿ ತೊಳಗೆ ನಾನು ಕಾಮಿಡಿ ಮಾಡೋಕಂತ ನನಗಾಗಲ್ಲ, ಅವರಷ್ಟ ಅವ್ರು ಕಾಮಿಡಿದಾಗ ಮಾಡ್ಬೋದು. ಈಗ ನನಗೆ ಟಾಸ್ಕ್ ಅಂತ ಬಂದಾಗ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಜೋಡಿ ಫೈಟ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ನಾನು ಹೆಚ್ಚಾಕಂತ ನಾನು ಹೇಳ್ತಾನು. ಸಿಂಗಿಂಗ್ ಆಯ್ತು, ಅವ್ರಿಗೆ ಹಾಡಕ್ಕೆ ಬರೋಲ್ಲ, ನಾ ಹಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾನು. ಅವ್ರಿಗಿಂತ ಜಾಸ್ತಿ ನಾನು ಕ್ವಾಲಿಟೀಸ್ ಹೆಚ್ಚಿದ್ದು ಕಂಪೇರ್ ಮಾಡ್ತಂದ್ರೆ. ಇನ್ನು ಒಳ್ಳೆ ವ್ಯಕ್ತಿ ಗಿಲ್ಲಿ ಅಂತ ಕೆಟ್ಟ ವ್ಯಕ್ತಿ ಅಂತಲ್ಲ, ಎಂಟರ್ಟೈನ್ ಮಾಡ್ತದ, ಅವ್ನು ನಗ್ತದ, ಎಲ್ಲರೂ ನಗಿಸ್ತದ, ಅದೊಂದು ಒಳ್ಳೆ ವಿಚಾರ. ಇನ್ನು ಅಹಂಕಾರ ಇದೆ ಅಂತ ಹೇಳ್ತೀರಾ ನೀವು? ಆಕ್ಚುಲಿ ಅವ್ರಿಗೆ ಅಹಂಕಾರ ಅಂತ ಯಾಕೆ ಹೇಳಿ ಅಂದ್ರೆ, ಈಗ ಒಂದು ಯಾವುದೋ ಒಂದು ಚಟುವಟಿಕೆ ಅಂತ ಬಂದಾಗ ಈಚೆ ಕಡೆ ಗಿಲ್ಲಿ ಇರ್ತಾನು, ಈಚೆ ಕಡೆ ಕಾವ್ಯ ಇರ್ತಾನು, ನಾವಿಬ್ಬರೇ ಫೈನಲಿಸ್ಟ್ ಅನ್ನೋದು ಅವ್ರದ್ದು. ಮತ್ತು ಉಳ್ಕಾದವ್ರ ಕಂಟೆಂಟ್ಗಳು ಲೆಕ್ಕಕ್ಕೆ ಇರೋದಿಲ್ಲ. ಅವ್ರು ಮಾಡೋ ಕಷ್ಟ, ಅವ್ರು ಪಡೋ ಶ್ರಮ, ತೊಗೊಂಡಿರೋ ಕಷ್ಟ ಅದ್ರ ಲೆಕ್ಕಕ್ಕೆ ಇರೋದಿಲ್ಲ. ಈ ಕಡೆ ಗಿಲ್ಲಿ ಇರ್ತಾಳೆ, ಈ ಕಡೆ ಕಾವ್ಯ ಇರ್ತಾಳೆ ಅಂದ್ರೆ ನಮಗೆ ಮನಸ್ಸಿಗೆ ಒಂಥರ ಬೇಜಾರಾಕೈತಿ. ಅಹಂಕಾರ ಮಾತು ಬೇಡ, ನಾ ಅನ್ನೋದು ಮಾತು ಬೇಡ. ಯಾಕಂದ್ರೆ ಎಲ್ಲರೂ ಇಲ್ಲಿ ಗೆಲ್ಲಕಂತ ಬಂದವ್ರ. ಯಾಕಂದ್ರೆ ಗೆಲುವಿನ ಮೆಟ್ಟಲು ಯಾರು ಕಂಡೈತಿಯೋ ಅದು ನಮಗಂತ ಗೊತ್ತು. ಕಾನ್ಫಿಡೆನ್ಸ್ ಇರ್ಬೋದಲ್ಲ ಅವ್ರಿಗೆ? ಅಷ್ಟೇ ಇರ್ಬೋದು. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ, ಅದಿರ್ಬೋದಲ್ವ ಅವ್ರಿಗೆ? ಅಂದ್ರೆ ಈಗ ಜನದಾಗ ನಿಂತ ಎಲ್ಲರ ಮುಂದೆ ಹೇಳ್ತಾರ ಒಂದು ಸ್ವಲ್ಪ ಬೇಜಾರಾಕೈತಿರಲ್ಲ. ಓಕೆ, ಒಂದು ಆತ್ಮವಿಶ್ವಾಸ ಅಂತ ಈಚೆ ಕಡೆ ಕಾವ್ಯ, ಈಚೆ ಕಡೆ ಗಿಲ್ಲಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ನೋವಾಕೈತಿ. ಯಾಕೆ ನೋವಾಕೈತಿ ಅಂದ್ರೆ, ಅವ್ರು ತಗೋರು ಕಾಮಿಡಿಯಾಗಿ ತಗೋತಾರೋ, ಅವ್ರು ಯಾವ ರೀತಿ ಕಾಮಿಡಿ ಮಾಡ್ತಾರೋ ಅವ್ರ ರೀತಿ ತಗೋತಾರೋ, ನಮಗಂತೀರ ಆಗೋಲ್ರದ, ನನಗಂತ ತಗೊಳಕ್ಕಾಗಿಲ್ಲ. ಅದಕ್ಕಂತ ಹೇಳಿಸಿಂದ ಅಹಂಕಾರ ನಾ ಅನ್ನೋದು ಬೇಡ, ಅಹಂಕಾರ ಮಾತು ಬೇಡ. ಯಾಕಂದ್ರೆ ಅಲ್ಲಿ ಯಾರು ಹೋಗ್ತಾರೋ ಯಾರು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಈಗ ನಾ ಈಗ ಹೊರಗೆ ಬನ್ನಿ, ನೀವು ಒಳಗದಿ, ನೀನು ಆಗ್ಬೋದು, ಮತ್ತೆ ಬೇರೆದವ್ರು ಆಗ್ಬೋದು. ಈಗ ನಾನಾ ಹಾಕನಂತ ಹೇಳಿಸಿಂದ ಹೆಂಗೆ ನಾಕ್ ಬರಲಿ, ನಾನಾ ಹಾಕನಂತ ನಾನವ, ಅವನ ಹಾಕದನ್ನ ತಾವನವ. ಈಗ ಒಬ್ರಿಗೊಬ್ರು ಅವ್ರ ಹಾಕಾರ ಅಂತ ಹೇಳಿಸಿ ನಾ ಬಲ್ ಮಾಡಿ ತೋರ್ಸಕ್ಕಾಗಲ್ಲ ನನಗೆ. ಯಾಕಂದ್ರೆ ನಾನು ಇದನ್ನ ನಾನು ಹಾಕಿನಿ ಅಂತ ನನ್ನ ಬಗ್ಗೆ ನಾ ಹೇಳ್ಕೊಂಬ. ಒಳ್ಳೆ ವ್ಯಕ್ತಿ ನನಗೇನ ಕಾಮಿಡಿ ಓಕೆ, ಸ್ವಲ್ಪ ನನಗೆ ಬೇಜಾರಾಗಿದ್ದಿಲ್ಲ ಅಂದ್ರೆ ಸ್ವಲ್ಪ ಅಂದರೆ ಒಬ್ಬರನ್ನ ಕೀಳ್ಮಟ್ಟಾಗಿ ನೋಡುದ, ಅವ್ರ ಬಗ್ಗೆ ವ್ಯಕ್ತಿತ್ವ ಮರ್ತಿ ಕೆಸಿಂದ ಅವ್ರನ್ನ ಕಾಲು ಇಳಿಯೋ ಥರ ಮಾಡ್ತಿಲ್ಲ, ಅವ್ರು ತಲೆಗೆ ಹಾಕಿ ಮಾತಾಡೋದು ಸ್ವಲ್ಪ ನನಗೆ ಇಷ್ಟ ಆಗಿರ್ಕಿಲ್ಲ. ಅದ್ರ ಕಾಮಿಡಿ ಮಾಡೋದು ಇಷ್ಟ, ಎಲ್ಲರೂ ನಾವು ನಗ್ತಿದ್ದು, ಅವರು ನಗ್ತಿರು. ಇದೊಂದು ನನಗೆ ಸ್ವಲ್ಪ ಅವ್ರದ್ದು ಬೇಜಾರಾಗ್ತಿತ್ತು ಒಂದೊಂದು ಪ್ರತಿಯೊಬ್ಬರ ವಿಷಯದಾಗ. ಅವರು ಎಷ್ಟೋ ಸಲ ರಘು ಸರ್ ವಿಷಯದಾಗ ಎಷ್ಟೋ ಸಲ ಬೇಜಾರು ಮಾಡ್ಕೊಂಡಾರು, ಎಷ್ಟೋ ಸಲ ಅದ್ರ ಮನಸ್ಸಿಗೆ ಕುಗ್ಗ್ಯಾರ, ಅವ್ರು ಮನಸ್ಸಿನ ಕುಗ್ಗ್ಯಾರು. ಎಷ್ಟೋ ಸಲ ರಘು ಸರ್ ವಾರ್ನಿಂಗ್ ಮಾಡಿದ್ರು, ಹಿಂಗೆ ಮಾತಾಡ್ಬೇಡಿಗಿಲ್ಲಿ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನ ಮಾತು ಮೀರಿ ಮಾಡ್ತಿರು. ಇಲ್ಲಿ ಬಿಡ, ಅವ್ರಿಗೆ ಚಲೋ ಐತಿ, ಮಾಡ್ತಾ ಇರ್ಬೋದು, ಅವ್ರು ಮಾಡ್ಸ್ಕೋತಾರೋ, ಇವ್ರು ಮಾಡ್ಬೋದು ಅಂತ ಕಪ್ಪಿದ್ನಿ. ಇನ್ನೊಂದು ಗಿಲ್ಲಿ ಪ್ಲಸ್ ಕಪ್ಪಿಗೆ ಹೋಗ್ಬೇಕಾದ್ರೆ ಇನ್ನೊಂದು ನನಗೆ ಫಾಲೋ ಮಾಡ್ಬೇಕು ಅನಿಸ್ತೈತಿ. ಸ್ವಲ್ಪ ಟಾಸ್ಕ್ ವಿಷಯದಾಗಟ್ಟು ಎಫರ್ಟ್ ಹಾಕಿ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟ, ಅಲ್ಲಿ ಕಾಮಿಡಿ ಅಂತ ಬಿಟ್ಟು ಕೇಸಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಕೇಸಿಂದ ಮಾಡ್ರೆ ಕಪ್ ಗೆಲ್ಬೋದು, ಕಪ್ ತಕ್ಕ ಹೋಗ್ಬೋದು ನನಗೆ ಅನಿಸ್ತೈತಿ. ಅವನ ಮೇಲೆ ಅಂತೀನಿ ಯಾರು ಭಾವನೆ ಇಲ್ಲ. ಆದರೂ ಒಬ್ರನ್ನ
ಕೆಳಗೆ ಹಾಕಿ ಮಾತಾಡೋದು ಒಂದು ಸ್ವಲ್ಪ ನನಗೆ ಇಷ್ಟ ಆಗ್ತಿರ್ಕಿಲ್ಲ, ಮನಸ್ಸಿಗೆ ಬೇಜಾರಾಕಿತ್ತು. ಕರೆಕ್ಟ್. ಅಂದ್ರೆ ಇವಾಗ ಅವ್ರು ಕೆಳಗಾಕಿ ಮಾತಾಡ್ತೀರಾ ಅಂತ ಹೇಳಿದ್ರಿ, ಅಂದ್ರೆ ಯಾರನ್ನೆಲ್ಲ ಅವ್ರು ಕೆಳಗಾಕಿ ಮಾತಾಡಿದ್ರು ಅವ್ರ ಫ್ಯಾಮಿಲಿಯವರೆಲ್ಲ ಆಲ್ಮೋಸ್ಟ್ ಅವ್ರನ್ನ ತುಂಬಾ ಇಷ್ಟಪಟ್ಟರು, ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಅವರೇ ಸೆಲೆಕ್ಟ್ ಮಾಡೋದು. ಈಗ ಜಾಸ್ತಿ ಜಗಳ ಆಗಿದ್ದು ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ. ಅವ್ರ ತಾಯಿನೇ ಆಕ್ಚುಲಿ ಅವ್ರನ್ನ ಕ್ಯಾಪ್ಟನ್ಸಿ ಓಟ ಕಳಿಸ್ತಾರೆ, ರಘು ಅವರ ವೈಫ್ ಕೂಡ ಅವರನ್ನ ಕ್ಯಾಪ್ಟನ್ಸಿ ಓಟ ಕಳಿಸ್ತಾರೆ. ಬಹುತೇಕ ಜಾಸ್ತಿ ಜನ ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಕಳಿಸ್ತಾರೆ, ಯಾರನ್ನೆಲ್ಲ ನೀವು ಹೀಯಾಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅವರೆಲ್ಲ. ಸೊ ಹಾಗಾದ್ರೆ ಯಾವ ರೀತಿ ಹಾಗಾದ್ರೆ ಯಾವ ರೀತಿ ಆಗಿರ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ ಅವ್ರ ಫ್ಯಾಮಿಲಿ ಅವ್ರು ಕೊಡ್ತಾರಂದ್ರೆ ಅದಕ್ಕೂ ಒಂದು ಕಾರಣ ಐತಿ. ಏನ್ ಕಾರಣ ಐತಿ ಅಂತಪ್ಪ ಅಂದ್ರೆ, ಈಗ ಗಿಲ್ಲಿ ನಮ್ಮನ್ನ ಕ್ಯಾಪ್ಟನ್ಸಿ ಆದಾಗ ಎಷ್ಟು ಕಾಡ್ಸ್ಯಾನ ನಮ್ಮನ್ನ, ಹೇಳಿದ ಕೆಲಸ ಒಂದು ನಿಯತ್ತಾಗಿ ಮಾಡ್ತಿರ್ಕಿಲ್ಲ, ನೀಟಾಗಿ ಮಾಡ್ತಿರ್ಕಿಲ್ಲ, ಹೇಳಿ ಟೈಮ್ ಕಂತಿ ರೆಗ್ಯುಲರ್ ಆಗಿ ಮಾಡತಿರ್ಕಿಲ್ಲ ನಾವು, ಅಷ್ಟು ಕಷ್ಟ ಅದನ್ನ ಕರೆಕ್ಟ್ ಆಗಿ ಮಾಡ್ತಿರ್ಕಿಲ್ಲ, ಅರ್ಧಂಬರ್ಧ ಮಾಡ್ತಿದ್ದ. ಅದು ಒಂದು 20 ಸಲ ಹೇಳಿದಾಗ ಒಂದು ಕೆಲಸ ಮಾಡ್ತಿದ್ದ. ಗಿಲ್ಲಿ ಇವ್ರನ್ನೇ ಎಷ್ಟು ಕಾಡ್ತಾನು, ಕ್ಯಾಪ್ಟನ್ಸಿ ಇವ್ ಆದ್ಮೇಲೆ ಹೊತ್ತ ಇವೇನ ಇವ್ ಹೆಂಗೆ ಮಾಡಿಸ್ತಾನೋ ಜನರನ್ನ, ಇವ್ರ ಕೈಯಾಗ ಇವ್ರ ಕಂಟೆಂಟ್ಗಳ ಗಿಲ್ಲಿ ಕ್ಯಾಪ್ಟನ್ ಆದಾಗ ಹೆಂಗೆ ಮಾಡ್ಬೋದು ಅನ್ನೋ ಕುತೂಹಲ ಜನಕ್ಕೂ ಇರ್ತೈತಿ. ಒಂದು ಈಗ ಇವ್ರಿಗೆ ಬಂದ ಸದಸ್ಯ ನಮ್ಮ ಫ್ಯಾಮಿಲಿಗೆ ಅದಕ್ಕಾಗಿ ಇಷ್ಟಪಟ್ಟು ಅದೊಂದು ಕೊಟ್ಟಿರ್ಬೋದು. ಅದೇ ಇನ್ನು ಗಿಲ್ಲಿ ಕ್ಯಾಪ್ಟನ್ ಈ ಕಾಮಿಡಿನ ಮಾಡ್ತಾನೋ, ಗಿಲ್ಲಿ ಯಾವ ರೀತಿ ಮಾಡ್ತಾನೋ ಅನ್ನೋದು ನೋಡೋ ಕುತೂಹಲನೂ ಇರ್ತೈತಿ. ಅವ ಎಷ್ಟೋ ಎಲ್ಲರೂ ಕ್ಯಾಪ್ಟನ್ ಆದಾಗ ವೈಸ್ ಕ್ಯಾಪ್ಟನ್ ಆಗ್ಯಾನ ಹೊರತಾಗಿ ಕ್ಯಾಪ್ಟನ್ಸಿ ಆಗಿಲ್ಲ. ಅದೊಂದು ಐತಿ, ಅದೊಂದು ವೈಸ್ ಕ್ಯಾಪ್ಟನ್ ಆಗಿ ಹೋದ ಗಿಲ್ಲಿ, ಅದೊಂದು ಫೀಲ್ ತೋರಿಸಿರ್ಬಾರ್ದು, ಯಾಕ ಗಿಲ್ಲಿ ಕ್ಯಾಪ್ಟನ್ ಆಗಿ ಒಂದು ತೋರಿಸ್ಕೊಡ್ಲಿ ಅಂತ. ಅದೊಂದ ಮತ್ತೆ ಆ ಫೀಲ್ ಬೇರೆಯವ್ರ ಮೇಲೆ ಯಾಕೆ ಬರ್ಲಿಲ್ಲ ಅವ್ರ ಫ್ಯಾಮಿಲಿಗಳಿಗೆಲ್ಲ ಅಂತ. ಇದೇನಿರಲಿ, ವೈಸ್ ಕ್ಯಾಪ್ಟನ್ ಆಗೇ ಮಾಡಕತ್ತ ನೀವು, ವೈಸ್ ಕ್ಯಾಪ್ಟನ್ ಆಗಿ ಎಲ್ಲ ಮಂದಿದ ಬ್ಯಾಗ್ ತಗೊಂಡ್ ಹೋಗೋದ ಇದನ್ನ ನೋಡೋದ, ಅದೊಂದು ಮನಸ್ಸಿಗೆ ಬೇಜಾರಾಗಿರ್ಬೋದು. ಗಿಲ್ಲಿ ಒಮ್ಮೆ ಕ್ಯಾಪ್ಟನ್ ಆಗಲಿ ಅನ್ನೋದು ಮನಸ್ಸಿನಾಗ ಮುಡಿರ್ಬೋದು. ಬೇಕಾದ್ರೆ ಗಿಲ್ಲಿ ಕ್ಯಾಪ್ಟನ್ಸಿ ಕೊಟ್ರೆ ಅವ್ನು ಹೆಂಗೆ ಮಾಡ್ಬೋದು ನೋಡೋದಿರ್ಬೋದು. ಮಂದಿನೇ ಎಷ್ಟು ಕ್ಯಾಪ್ಟನ್ಸಿ ಆದಾಗ ಎಷ್ಟು ಕಾಡ್ಸ್ಯಾನು, ಇನ್ನು ಗಿಲ್ಲಿನ ಯಾರು ಎಷ್ಟು ಕಾಡಿಸ್ತಾನೋ ನೋಡೋದಿರ್ಬೋದು. 108 ಇರ್ತಾವ್ರಿ ನಾವು ತಿಳ್ಕೊಂಡು. ಅದಕ್ಕೋಸ್ಕರ ಓಕೆ. ಸೊ ಮಾಳುವವ್ರಿಗೆ ಕಿಚ್ಚನ ಚಪ್ಪಾಳೆ ಅದು ಕೂಡ ಸಿಗ್ಲಿಲ್ಲ, ಕ್ಯಾಪ್ಟನ್ಸಿ ಅದು ಕೂಡ ತುಂಬ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ರಿ ಟಾಸ್ಕಲ್ಲಿ, ಬಟ್ ಆದರೂ ಅದು ಕೂಡ ಸಿಗಲಿಲ್ಲ. ಸೊ ಏನು ಮಿಸ್ಟೇಕ್ ಆಯಿತು, ಎಲ್ಲಿ ಎಡವಿದ್ರಿ ಅಂತ ಅನ್ಸುತ್ತೆ ಆ ಎರಡು ವಿಚಾರದಲ್ಲಿ? ಯಾವ ವಿಚಾರದಲ್ಲಿ? ಯಾವ ಕಿಚ್ಚ ಸುದೀಪ್ ಅವ್ರದ್ದು ಕಿಚ್ಚನ ಚಪ್ಪಾಳೆ ಪ್ಲಸ್ ಕ್ಯಾಪ್ಟನ್ ಆಗೋ ವಿಚಾರದಲ್ಲಿ. ಕ್ಯಾಪ್ಟನ್ ಆಗೋ ವಿಷಯದಲ್ಲಿ ನಾನಂತೆ ಜನರಿಂದ ನಾನು ಕ್ಯಾಪ್ಟನ್ಸಿ ಆಗಿನು, ನನಗೆ ಎಷ್ಟು ನನ್ನ ವ್ಯಕ್ತಿತ್ವ ಪ್ರಕಾರ ನಾನು ಎಷ್ಟು ಬೇಕಟ್ಟು ಮಾತಾಡಿದನು, ನನ್ನ ಕ್ಯಾಪ್ಟನ್ಸಿ ಏನು ಮಾಡ್ಬೇಕು ಅದನ್ನು ಮಾಡಿದನು. ಇನ್ನು ಕಿಚ್ಚನ ಚಪ್ಪಾಳಿ ನನಗೆ ಸಿಗಬೇಕನ್ನೋಕ್ಕಿಂತನೂ ನನಗೆ ಕಿಚ್ಚ ಸರ್ನ ನಾನು ನೋಡ್ಬೇಕು ಅನ್ನೋದು ಭಾಳ ಹಠ ಇತ್ತು. ನಾ ಎಷ್ಟೋ ಸರಿ ಯಾರ್ಯಾರಿಗೂ ಕಾಂಟ್ಯಾಕ್ಟ್ ಮಾಡೀನಿ, ಕಿಚ್ಚ ಸರ್ನ ಒಮ್ಮೆ ನನಗೆ ತೋರಿಸಿರಿ, ಅವ್ರನ್ನ ಭೇಟಿ ಮಾಡಿಸ್ರಿ ಅಂತ ಹೇಳಿ ಇಂಡಸ್ಟ್ರಿಗೆ ಬಂದಾಗ ಯಾರ ಕೈಲೂ ಆಗಲಿಲ್ಲ, ಅವ್ರು ಅಲ್ಲಿದಾರೆ ಇಲ್ಲದಾರ ಅಂತ ಹೇಳಿದ್ರು. ನನಗೆ ಕಿಚ್ಚ ಸರ್ನ ಚಪ್ಪಾಳಿ ಕಿತ್ತನು, ಅವ್ರು ನೋಡಿದ್ದು ಖುಷಿ, ಅವ್ರ ಬಾಯಲ್ಲಿ ಮಾಡುವಂಥದ್ದು ಒಂದು ಖುಷಿ ಐತಿ. ಅವ್ರನ್ನ ಹಗ್ ಮಾಡಿದ್ದ, ಇದಕ್ಕಿಂತ ನನಗೆ ಚಪ್ಪಾಳೆ ಏನು ದೊಡ್ಡದಲ್ಲ, ಒಂದು ದೇವರ ದರ್ಶನ ಆಯಿತು, ಒಂದು ಅಷ್ಟೇ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತನು. ನನಗೆ ಕಿಚ್ಚನ ಚಪ್ಪಾಳೆ ಬೇಕು ಅನ್ನೋ ನನ್ನ ಕಲಾಭಿಮಾನಿಗಳು ಆಸೆ ಇತ್ತು, ನನ್ನ ಮನೆ ಆಸೆ ಇತ್ತು, ನನಗೂ ಆಸೆ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಸರ್ನ ಭೇಟಿಯಾಗಿರಲ್ಲ, ಅದಕ್ಕಿಂತ ನನಗೆ ದೊಡ್ಡದು ಯಾವುದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅದೇ ಒಂದು ಕರೆಕ್ಷನ್. ಅದೇ ನೀವು ಆ್ಯಕ್ಚುಲಿ ಜನಗಳಿಂದ ಕ್ಯಾಪ್ಟನ್ ಆದ್ರಿ ಒಂದು ಸಮಯದಲ್ಲಿ, ಬಟ್ ಅಂದರೆ ನೀವು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಿದ್ದರಿಂದ ಅದು ಯಾಕೆ ಟಾಸ್ಕ್ ಆಡಿ ಯಾಕೆ ನಿಮಗೆ ಕ್ಯಾಪ್ಟನ್ ಆಗ್ಲಿಕ್ಕೆ ಆಗಲಿಲ್ಲ ಅಂತ? ಈಗಂದ್ರೆ ಟಾಸ್ಕ್ ಅಂತ ನನಗೆ ಬಂದದ್ದು ಎಲ್ಲ 4 ಜನ ಕೂಡಿ ಗ್ರೂಪ್ ಮಾಡಿ ಟಾಸ್ಕ್ ಆಡಬೇಕು. ನನಗೆ ಇಂಡಿವಿಜುವಲ್ ಆಗಿ ಯಾವ ಟಾಸ್ಕ್ ಬಂದಿಲ್ಲ, ನಾನು ಪ್ರೂವ್ ಮಾಡ್ಕೊಳಕ್ಕೆ. ಫಸ್ಟ್ ಬಂದಿದ್ದ ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ದ ಒಂದು ಸುದ್ದಿ ಅವರ ಒಂದು ಇದನ್ನಾದಾಗ ಅವ್ರ ಟಾಸ್ಕ್ ಅಂತ ಬಂದಾಗ ಅವ್ರವ್ರ ಪರ ಇವ್ರು ಆಡ್ಬೋದು ಅಂತ ಬಂದಾಗ ನಾ ಅಲ್ಲಿ ಆಡಕ್ಕೆ ನಿಂತಾಗ ಅದೊಂದು ಗೆದ್ದುಕೊತೀನಿ ಇಂಡಿವಿಜುವಲ್ ಆಗಿ. ಹಿಂಗೆ ಈಗಾದರೂ ಬಂದ್ರು ನಾ ಇಂಡಿವಿಜುವಲ್ ಆಗಿ ಈಗ ಗ್ರೂಪ್ದಾಗ ಆಡೋ ಹೊತ್ನಾಗ ಹೆಂಗೆ ಇರ್ತೈತಿ, ಎಲ್ಲರೂ ನನ್ನ ಥರ ಇರೋದಿಲ್ಲ, ಎಲ್ಲರೂ ನಿಮ್ಮ ಥರ ಇರೋದಿಲ್ಲ. ಒಬ್ಬೊಬ್ರು ವ್ಯಕ್ತಿತ್ವ ಇರ್ತೈತಿ, ಒಬ್ಬೊಬ್ರು ಸ್ಪೀಡ್ ಇರ್ತಾರೋ, ಒಬ್ಬರು ಸ್ಲೋ ಇರ್ತಾರೋ, ಒಬ್ಬರ ಕಡೆ ಅದ ಟಾಸ್ಕ್ ಹಾಕತಿ, ಒಬ್ಬರ ಕಡೆ ಆಗಂಗಿಲ್ಲ. 4 ಜನದಾಗ ಸೋತ್ರನ ಅದನ್ನು ಸೋತನಂತ ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ನನಗೆ ಗೆಲ್ಲಬೇಕು ಅನ್ನೋ ಹಠ ಇತ್ತು. ಯಾರಂದ್ರೆ ಒಬ್ರದ್ದು ಮಿಸ್ಟೇಕ್ ಆಗಿರ್ಬೋದಲ್ಲ, ಅದನ್ನಾಗಿರ್ಬೇಕು. ನಾ ಇಂಡಿವಿಜುವಲಿ ಆಗಿ ನಂಗೆ ಆಡಕ್ಕಂತ ಕೊಟ್ರೆ, ಇಂಡಿವಿಜುವಲಿ ಆಗಿ ನಾ ಸೋತ್ರ ಅವಾಗ ನಾ ಸೋತ್ನ ಒಪ್ಕೋತೀನಿ. ಮಾಡು ಗೇಮ್ ಆಡೋಕ್ಕಾಗಿಲ್ಲ, ಗೇಮ್ ಅರ್ಥ ಆಗಿಲ್ಲ, ಗೇಮ್ ಆಡೋಕ್ಕಾಗಿಲ್ಲ, ಸೋತಾನ ಅಂತ ಹೇಳಿ ಒಪ್ಕೋತಾನೆ. ಅವಾಗ ನಾ ಇಂಡಿವಿಜುವಲಿ ಆಗಿ ಆಡಿದ ನಾ ಗೇಮ ಸೋತನಂತ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾ ಅಲ್ಲಿ ಗೆದ್ದನಂತ ನನಗೆ ಹೆಮ್ಮೆ ಐತಿ. ಯಾಕಂದರೆ ಗ್ರೂಪ್ ಅಂತ ಕೊಟ್ಟಾಗ ನಾ ಯಾರನ್ನೂ ಓಕೆ ಎಲ್ಲರೂ ನಮ್ಮ ಥರ ಇರೋದಿಲ್ಲ, ಅವ್ರ ಥರ ನಾವು ಇರೋದಿಲ್ಲ. ಕರೆಕ್ಟ್. ಇನ್ನು ಅಂದರೆ ಈಗ ನೀವು ಮಾಳು ನಿಪುಣಾಳ್ ಅವರು ಸಾಕಷ್ಟು ಹಾಡುಗಳನ್ನು ನೀವೇ ಬರೆದಿದ್ದೀರಾ, ಹಾಡಿದ್ದೀರಾ, ಸಾಕಷ್ಟು ಪಾಪ್ಯುಲರ್ ಕೂಡ ಆಗಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ನಮ್ಮ ಗಿಲ್ಲಿಯವ್ರ ಬಗ್ಗೆ ಸಾಕಷ್ಟು ಫ್ಯಾನ್ ಮೇಡ್ ಸಾಂಗ್ಸ್ ಹೊರಗಡೆ ಆಗಿರುವಂಥದ್ದು, ಮತ್ತು 1,05,000 ಏನೋ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ರು ಅವ್ರಿಗೆ. ಈಗ ಆಲ್ಮೋಸ್ಟ್ 7 ಲಕ್ಷ ದಾಟಿದೆ. ಸೊ ಆ ಕ್ರೇಜ್ ಬಗ್ಗೆ, ಈವನ್ ರಕ್ಷಿತಾ ಅವ್ರಿಗೂ ಅದೇ ಕ್ರೇಜ್ ಇದೆ. ಆ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಅವ್ರ ಬಗ್ಗೆ, ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರದು ಫ್ಯಾನ್ ಮೇಡ್ ಸಾಂಗ್ ಎಲ್ಲ ಆಗಿದೆ ಗಿಲ್ಲಿ ಮೇಲೆ. ಚಲೋ ಐತ್ರಿ, ರೆಸ್ಪಾನ್ಸ್ ಚಲೋ ಐತಿ. ನಾ ಇಲ್ಲಿ ಹೊರಗೆ ಬಂದಾಗ ನೋಡಿದಾಗ ರೆಸ್ಪಾನ್ಸ್ ಚಲೋ ಐತಿ, ಕಲಾಭಿಮಾನಿಗಳಿಂದ ರೆಸ್ಪಾನ್ಸ್ ಚಲೋ ಐತಿ. ಅದೇ ಅಭಿಮಾನಿಗಳನ್ನ ಉಳಿಸ್ಕೋಬೇಕಾದ್ರೆ ನಾ ಇನ್ನಟ್ಟು ಅವ್ರಿಗೆ ಕೊಡ್ರಿ,
ಟಾಸ್ಕ್ದಲ್ಲಿ ಅವ್ರಿಗೆ ಮಾತಿನೀಗ ನಗುವುದರಲ್ಲಿ ಕೊಟ್ಟದ್ರಿ, ನಗಸೂರಲ್ಲಿ ಕೊಟ್ಟದ್ರಿ, ಇನ್ನೂ ಟಾಸ್ಕಲ್ಲಿ ಕೊಟ್ರೆ ಅವ್ರಿಗೆ ಪೂರಾ ಅವ್ರಿಗೆ ಏನು ಬೇಕಾದ್ನೆಲ್ಲ ಸಿಗ್ತೈತೆ ಅಂತ ನನ್ನ ಅನಿಸಿಕೆ. ಎಫರ್ಟ್ ಹಾಕಿಸಿಂದ ಟಾಸ್ಕ್ ಆಡ್ರಿ. ಯಾಕಂದ್ರೆ ಕಾಮಿಡಿ ಮಾಡಿ ಗೆದ್ದ ಅನ್ನೋಕ್ಕಿಂತ ಟಾಸ್ಕ್ ಆಡಿ ಗೆದ್ದ ಅನ್ನೋದು ಒಂದು ಪ್ರೂವ್ ಆಕೈತಿ, ಜನಕ್ಕೆ ಕೊಟ್ಟಂಗೆ ಆಕೈತಿ ಅನ್ನೋದು ಒಂದು. ಈ ಸಲ ಪ್ರೂವ್ ಮಾಡ್ಕೊಂಡ್ರು ಒಂದ್ಸಲ ಕ್ಯಾಪ್ಟನ್ಸಿ ಟಾಸ್ಕ್ ಇವಾಗ ಆಡಿದ್ರಲ್ಲ ಅವಾಗ. ಸೊ ಇನ್ನಷ್ಟು ಆಡಬೇಕು ಅಂತ ಇದ್ರ ಮುಂದಿನ ಹೇಳಕತ್ತೀನಿ ನಾನು. ಆ ಟಾಸ್ಕ್ದಾಗ ನಾನು ಇದ್ದೀನಿ ಅದ್ರ ಇದ್ರ ಮುಂದಿನ ಇನ್ನೂ ಟಾಸ್ಕ್ ಆಡಿಕಿಸಿಂದ ಮುಂದೆ ಜನಕ್ಕೆ ತಲುಪಿಸಲಿ, ಜನಕ್ಕೆ ಸಿಗಲಿ, ಅವ್ರ ನಿರೀಕ್ಷೆ ಇಟ್ಟುವಂಥ ಜನಕ್ಕೆ ಅವ್ರಿಗೆ ಕೊಡಲಿ, ಅವ್ರು ಏನು ನಿರೀಕ್ಷೆ ಇಟ್ಟಲ್ಲ ಜನ ಅವ್ರಿಗೆ ತಕ್ಕಂತೆ ಕೊಡಲಿ ಅಂತ ನನ್ನ ಅನಿಸಿಕೆ. ಓಕೆ. ಕಿಚ್ಚ ಸುದೀಪ್ ಸರ್ನ ಆ್ಯಕ್ಚುಲಿ ಈಗ ಫಾರ್ಮಲ್ ಆಗಿ ಮೀಟ್ ಆಗ್ತೀರಾ ನೀವೀಗ ಹೊರಗಡೆ ಬಂದಮೇಲೆ? ಅವ್ರು ಇರಲಿಲ್ಲ ಈ ವಾರ, ಭೇಟಿ ಆಗ್ತೀರಾ? ಹೆಂಗೆ ಸ್ಟೇಜ್ ಮೇಲೆ ಬಂದು ಮಾತಾಡಿಸ್ಲಿಲ್ಲ, ಅದನ್ನು ಮಿಸ್ ಮಾಡ್ಕೊಳ್ತೀರಾ ಹೇಗೆ? ಆ ದಿನ ಮಿಸ್ ಮಾಡ್ಕೊಂಡೇನ, ಯಾಕಂದ್ರೆ ನಂದು ದುರಾದೃಷ್ಟ ಅನ್ಕೊಂಡು. ಯಾಕಂದ್ರೆ ಸರ್ಗಳು ಇಲ್ಲ ಟೈಮ್ದಾಗ ನಾ ಹೊರಗೆ ಬಂದಿದ್ದು ಒಂದು ಸ್ವಲ್ಪ ಬೇಜಾರಾಯಿತು. ಅದನ್ನು ಹೂವಿನೂ ಮಾಡ್ಕೊಂಡಿರ್ಕಿಲ್ಲ. ಈಗ ನೆಕ್ಸ್ಟ್ ಟೈಮ್ ಅಂತ ಯಾವಾಗ ಭೇಟಿ ಹಾಕಾರಂತೆ ಸರ್ವತ್ನ್ಯಾಗ ಬಂದು ಭೇಟಿ ಹಾಕ ನಾನು. ಸರ್ವತ್ನ್ಯಾಗ ಮಾಡು ಬಂದು ಭೇಟಿಯಾಗ ಸಿಗ್ತಾರೆ ಸರ್ ಅಂದ್ರೂ ಎದ್ದು ಬಂದು ಭೇಟಿ ಹಾಕ ನಾನು. ಯಾಕಂದ್ರೆ ಅವ್ರು ಹುಚ್ಚ ಅಭಿಮಾನಿ ನಾನು, ಅವರು ಕಟ್ಟ ಅಭಿಮಾನಿ ನಾನು. ಯಾಕಂದ್ರೆ ಅಂಥವ್ರು ಸಿಗ್ತಾರೆ, ದೇವ್ರು ಸಿಗ್ತೈತೆ ಅಂದ್ರೆ ನಾ ದರ್ಶನ ತಗೋಕೆ ನಾನು ನನಗೆ ಇಷ್ಟ. ಅದೇ ರಕ್ಷಿತಾ ಅವ್ರದ್ದು ಕ್ರೇಜ್ ಬಗ್ಗೆ ಹೇಳಿಲ್ಲ. ರಕ್ಷಿತಾ ಅವ್ರ ಕ್ರೇಜ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಐತಿ ನಾಕಿದ. ಆಕಿ ವ್ಯಕ್ತಿತ್ವ ಬಿಟ್ಟು ಕೊಟ್ಟಿಲ್ಲ. ಆಕಿ ಅವ್ರು ಹೊರಗೆ ಹೆಂಗದಾರೋ ಇಲ್ಲಿ ಒಳಗೂ ಹಂಗದಾರ ಅನ್ಕೋತಾನೆ ನಾನು. ಆಕೆ ಪ್ರತಿ ದಿನ ನೋಡಿ, ಪ್ರತಿ ಕ್ಷಣ ನೋಡಿ, ಯಾವಾಗ ಬೇಕಾದಾಗ ಆದ್ರೂ ಅದೇ ಮಾತಿರ್ತೈತಿ, ಅದೇ ಎನರ್ಜಿ ಇರ್ತೈತಿ. ಎದ್ರಾಗ ಆಕಿದೊಂದು ಗ್ರಾಫ್ ಕಡಿಮೆ ಆಗಿದ್ದೇನಿಲ್ಲ, ಆ ಗ್ರಾಫ್ ಒಂದು ಲೆವೆಲ್ ಐತಿ. ಆಕಿ ಇನ್ನೂ ಒಂಥರ ಹೆಚ್ಚಾಕೈತಿ. ಚಲೋ ನಾ ಒಳ್ಳೆ ರೆಸ್ಪಾನ್ಸ್ ಐತಿ. ಅವಳು ಒಂಥರ ಈಗ ಇದನ್ನೂ ಅದು ಬಿಟ್ಟು ಆಕಿಗೂ ಒಂದು ಸ್ವಲ್ಪ ಟಾಸ್ಕ್ ಅಂತ ಯಾವ್ದಾರು ಬಂದ್ರೆ ಸ್ವಲ್ಪ ಅದನ್ನೂ ತಾಡ್ರೆ ಆಕಿಯೂ ಕಪ್ ಮುಟ್ಟೋ ಸಾಧ್ಯತೆ ಐತಿ. ಈ ರಘು ಸರ್ ಆಗಲಿ, ಗಿಲ್ಲಿ ಆಗಲಿ, ಧನುಷ್ ಆಗಲಿ, ಸ್ವಲ್ಪ ಎಫರ್ಟ್ ಹಾಕಿ ಆಡಿರೋದು ಕಪ್ಸ್ ಮುಟ್ಟೋ ಸಾಧ್ಯತೆ ಐತಿ. ಇದ್ರ ಮೇಲೆ ಹಾಕಲಿ. ಯಾರಂದ್ರೆ ಒಬ್ಬರೇ ಗೆಲ್ತಾರ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಕಾಂಪಿಟೇಟರ್ ಆಗಿ ಆಡತ್ತಾರಂದ್ರೆ, ಎಲ್ಲರೂ ಚಾಲೆಂಜ್ ಆಗಿ ಆಡತ್ತಾರಂದ್ರೆ ಇನ್ನು ಒಬ್ರದ್ದು ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಅಂದ್ರೆ, ಈಗ ನಾನು ಸೂರಜ್ ಹೊರಗೆ ಬಂದು ಅಂದ್ರೆ ನಾ ಇನ್ನೊಬ್ರದ್ದು ಒಬ್ಬರೇ ಗೆಲ್ತಾರ ಅಂತ ಹೆಂಗೆ ಹೇಳೇನ. ಈಗ ಒಳ್ಳೊಳ್ಳೆ ಕಂಟೆಂಟ್ ಹೊರಗೆ ಬರತ್ತಾರು. ಯಾರೆಲ್ಲಿ ಏನು ಪಾಲ್ಟ್ ಐತಿ ಗೊತ್ತಾಗೋದಿಲ್ಲ. ಜನಕ್ಕೆ ಯಾವ್ದು ಇಷ್ಟ ಆಕೈತಿ ಅಂತ ತಗೋತಾರೋ, ಇಷ್ಟ ಆಗೋದು ಬಿಡ್ತಾರೋ. ಯಾರು ಗೆದ್ದವ್ರ ಸ್ವೀಕಾರ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 2 ಪ್ರಶ್ನೆ. ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ ಅಂತ ಒಂದು ಸುಮಾರು ಓಡಾಡ್ತಾ ಇದೆ ಹೊರಗಡೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಯಾರಿಗೆ ಪ್ಲಸ್ ಆಗ್ತಾ ಇದೆ? ಗಿಲ್ಲಿಯಿಂದ ಕಾವ್ಯಕ್ಕೆ ಪ್ಲಸ್ ಆಗ್ತಿದೆ, ಕಾವ್ಯದಿಂದ ಗಿಲ್ಲಿಗೆ ಪ್ಲಸ್ ಆಗ್ತಿದೆ? ನನಗೇನು ಅನ್ಸೋದಿಲ್ಲ. ಅವ್ರ ಬಂದಾಗಿಂದ್ರೆ ಹೆಂಗದಾರ, ಅವ್ರು ಏನಾದರೂ ಹಂಗದಾರ ಅವ್ರು ಪಾಪ. ಯಾಕಂದ್ರೆ ಗಿಲ್ಲಿಯಿಂದ ಕಾವ್ಯ, ಕಾವ್ಯಂದ್ರೆ ಗಿಲ್ಲಿ ಎಲ್ಲ ಬಾಂಡಿಂಗ್ ಚಲೋ ಐತಿ ಇಬ್ಬರದು. ಹಾಗೆ ಗಿಲ್ಲಿನ ಕಾವ್ಯ ಬಿಟ್ಕೊಟ್ಟಿಲ್ಲ, ಕಾವ್ಯ ಗಿಲ್ಲಿನ ಬಿಟ್ಕೊಟ್ಟಿಲ್ಲ. ಬಾಂಡಿಂಗ್ ಚಲೋ ಐತಿ. ಗಿಲ್ಲಿನ ಒಂದೊಂದು ವಿಷಯದಾಗ ಅವ ಅಣ್ಣ ಅಂದಿರ್ತಾಳ, ಸ್ವೀಕಾರ ಮಾಡೋದಿಲ್ಲ. ಇವ್ ತಂಗಿ ಅನ್ನಕ್ಕೆ ಒಪ್ಕೊಳ್ಳೋದಿಲ್ಲ. ಅದ ಒಂಥರ ಸ್ನೇಹನ ಪ್ರೀತಿನ ಗೊತ್ತಾಗೋಲ್ಲ. ಯಾಕಂದ್ರೆ ಗಿಲ್ಲಿದ ಮನಸ್ಸೊಂದು ಬೇರೆ ಇರ್ತೈತಿ, ಕಾವ್ಯನೊಂದು ಮನಸ್ಸು ಬೇರೆ ಇರ್ತೈತಿ. ಯಾಕಂದ್ರೆ ನಾವು ಯಾವ್ದು ಕಂಪೇರ್ ನೋಡ ಈಗ ಅದನ್ನ ಅಂತ ನಮಗೆ ಕ್ಲಾರಿಟಿ ಕೊಡೋಕ್ಕಾಗೋದಿಲ್ಲ. ಅವ್ರ ಮಧ್ಯೆ ಹೆಂಗೈತಿ ಬಾಂಡಿಂಗ್, ಒಳ್ಳೆ ಬಾಂಡಿಂಗ್ ಐತಿ, ಒಳ್ಳೆ ಚಲೋ ಐತಿ. ಈ ಗಿಲ್ಲಿಯಿಂದ ಕಾವ್ಯ ಇಲ್ಲ, ಕಾವ್ಯ ಗಿಲ್ಲಿ ಇಲ್ಲ. ಗಿಲ್ಲಿ ಆಡತಾನು, ಕಾವ್ಯ ಆಡತಾಳು. ಓಕೆ. ಗಿಲ್ಲಿ ಕಾವ್ಯ ಸ್ನೇಹನ ಪ್ರೀತಿನ ಗೊತ್ತಿಲ್ಲ. ಬಟ್ ಅದ್ರ ರಕ್ಷಿತ್ ಅವ್ರು ಆಕ್ಚುಲಿ ಸುಮಾರು ಸಲ ಅವ್ರು ಇಷ್ಟ, ಗಿಲ್ಲಿ ಇಷ್ಟ ಅಂದ್ರೆ ಗಿಲ್ಲಿನ ಇಷ್ಟ, ಹುಡುಗ ಯಾವ ತರ ಇರಬೇಕು ಅಂತ ಹೇಳಿದಾಗ ಗಿಲ್ಲಿ ತರ ಇರಬೇಕು, ಬಟ್ ಗಿಲ್ಲಿ ಬೇಡ ಅಂತೆಲ್ಲ ಹೇಳಿದ್ದಾರೆ. ಬಟ್ ಗಿಲ್ಲಿನ ಅಣ್ಣ ಅಂತ ಕರಿಬೇಡಿ, ಫ್ರೆಂಡ್ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೇ ಕಾರಣಕ್ಕೆ ಅವ್ರಿಗೂ ಲೈಕ್ ಕಾವ್ಯ ಅವ್ರ ಜೊತೆಗೆ ಆಗ್ತಾ ಇಲ್ವಾ, ಗಿಲ್ಲಿ ಇಲ್ಲಿ ಮಧ್ಯೆ ಇರೋದ್ರಿಂದ? ಏನಿಲ್ಲ ನನಗೆ ಆ ಥರ. ಬಟ್ ಅಣ್ಣ ಅಂತ ಕರಿಬೇಡಿ ಅಂತ ಹೇಳಿ, ಅಣ್ಣ ಅಂತ ಕರಿಬಾರಂದ್ರೆ ಜಸ್ಟ್ ಫ್ರೆಂಡ್ ಆಗ್ಯಾದ್ರ ಅಂದ್ರೆ ಅದನ್ನ ಒಂದು ಅನ್ನಿಸ್ತಾನ ಅಂತ ತಿಳ್ಕೊಳ ನನಗ. ಈಗ ಅವ್ರು ಎಷ್ಟು ಕ್ಲೋಸ್ ಆಗ್ಯದ ಅಂದ್ರೆ ಅವ್ರೊಂದು ನಡ್ಬಾರ್ಕ ಏನೋ ಸ್ಟಾರ್ಟ್ ಆಗೈತೆ ಅಂತಲ್ಲ, ರಕ್ಷಿತಾ ಟೀಜಿ ಆಗಿ ಒಪ್ಕೊಳತ್ತಾಳ ಅಂತಲ್ಲ, ಕ್ಲೋಸ್ ಅದಾರು. ಯಾಕಂದ್ರೆ ಗಿಲ್ಲಿದ ಆಕೆಯನ್ನು ರಕ್ಷಿತಾ ತಿಳ್ಕೊಂಡಿದ್ದೆ ಅನ್ನೋ ಒಂದರ ಮೈಂಡ್ ಸೆಟ್ನಾಗ ಇಟ್ಕೊಂಡಿದ್ದಂದ್ರೆ ಗಿಲ್ಲಿದ ನಂದ ಸೇಮ್ ಏಜ್ ಐತಿ, ನಾ ಯಾಕೆ ಅಣ್ಣ ಅನ್ಬೇಕು ಅನ್ನೋದು ಒಂದು ಆಕೆ ತಲೆಯಾಗೈತಿ. ಅಣ್ಣನ ಅನ್ಬೇಕತ್ತೇನಿಲ್ಲ, ಅದ್ ನಮ್ಮ ಮನಸ್ಸಿನಾಗ ಇದ್ರೆ ಸಾಕು. ಆ ಜನಕ್ಕೆ ಏನಿಲ್ಲ ರಕ್ಷಿತ್ ಅವ್ರಿಗೆ ಗಿಲ್ಲಿ ಅಂತ ಮನಸ್ಸಲ್ಲಿ ರೇಖೆ ಅಂತ ಹುಡುಗಿ ಅಂತಲ್ಲ ತಿಳ್ಕೊಂಡ ನಾನು ಅದನ್ನು ಭಾವಿಸಿದನು. ಯಾಕಂದ್ರೆ ಅಂಥದ್ದು ತಲೆಯಾಗ ಯೋಚನೆ ಅನಿಸೋದೇ ಇಲ್ಲ. ಯಾಕಂದ್ರೆ ಆಕೆ ಇನ್ನೂ ಒಂದು ಥರ ದೊಡ್ಡಕ್ಕಿದ್ರು ಒಂದು ಮಗುನ ಥರ ಬುದ್ಧಿ ಐತಿ, ಮಗುನ ಥರ ಎಲ್ಲರೂ ಟ್ರೀಕ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಈ ರೀತಿ ಐತಿ. ಓಕೆ. ಸೊ ಈಗ ನಿಮ್ಮ ಟಾಪ್ 3 ನಿಮ್ಮ ಪ್ರಕಾರ? ಟಾಪ್ 3 ಇದ್ರೆ ನಾನಾ ಆಗ್ಬೋದಾಗಿತ್ತು ನಾನು ಅನ್ಕೋತ. ಮನೆ ಒಳಗಡೆ ಮನೆ ಒಳಗಡೆ ಅಂತ ಹೇಳಿದ್ರೆ ಫಸ್ಟ್ ರಘು ಸರ, ನೆಕ್ಸ್ಟ್ ರಕ್ಷಿತಾ, ಗಿಲ್ಲಿ, ಧನುಷಿ. ಟಾಪ್ 4. ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಯಾರು ಗೆಲ್ಬೇಕು? ನನಗೆ ಯಾರು ಗೆಲ್ಲಬೇಕಂದ್ರೆ ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಸಿಟ್ಟಿಲ್ಲ, ಯಾರಿಗೆದ್ರು ಖುಷಿ ಐತಿ. ನನಗೆ ಇವರೇ ಗೆಲ್ತಾರ ತಿರ್ಗಿಸಿ ನನಗೆ ಇನ್ನೂ ನನಗೆ ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರು ಆಟ ನೋಡಿದ್ರು ನಾನು, ಚಲೋ ಆಡ್ತಾರೋ.
ಆದರೆ ಯಾರ್ಯಾರು ಯಾವ ರೀತಿ ಆಡಿ ಗೆಲ್ತಾರೋ ನನಗೆ ಇನ್ನೂ ಅದನ್ನ ಕ್ಲಾರಿಟಿ ಇಲ್ಲ. ನಾನು ಒಂದು ವಾರ ನೋಡ್ಬೇಕದನ್ನ, ಇದ್ರ ಮುಂದಿನ ನನಗೆ ಏನು ಸೈತೆ ಅದನ್ನು ಇನ್ನೂ ಒಂದು ವಾರ ಬಿಟ್ಟಿದ್ದು ಬೇಕಾದ್ರೆ ಇವರೇ ಗೆಲ್ತಾರತ್ ನಾ ಹೇಳ್ತಾನೆ. ಇನ್ನೂ ಒಂದು ವಾರ ಗೊತ್ತಕ್ಕೆ ನನಗೆ ಗೊತ್ತಾಗೋಣ. ಓಕೆ, ಈಗ ಎಲ್ಲ ಒಳ್ಳೆ ರೀತಿಯಿಂದ ಆಡ್ತಾರೆ, ಒಳ್ಳೆ ಚಲೋ ಐತಿ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮನ್ನು ಸಾಕಷ್ಟು ವೋಟ್ಸ್ ಹಾಕಿದ್ದಾರೆ, ಅವರೆಲ್ಲ ತುಂಬ ಅಳ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ತುಂಬ ಜನ ಅಳ್ತಾ ಇರೋರು ಅದೆಲ್ಲ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಮಾಳು ಲೈಕ್ ಅಂದರೆ ಬರಬಾರ್ದಾಗಿತ್ತು ಆ ಥರದ್ದೆಲ್ಲ. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ನಿಮ್ಮ ಮೇಲೆ ಇಷ್ಟೊಂದು ಅಂದರೆ ಅವರು ಅಭಿಮಾನ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನಿಲ್ಲಣ್ಣ, ಅವರು ಮಾಳು ಬರಬಾರ್ದಾಗಿತ್ತು, ಓಟ್ ಮಾಡಿದ್ದ ನಿಜ ನಾ ಅನ್ಕೋತನು. ಯಾಕಂದ್ರೆ ಇಷ್ಟು ಕ್ರೇಜ್ ಆಯಿತು, ಈ ಹೊರಗಿಂದ ಒಂದು ಇನ್ಸ್ಟಾಗ್ರಾಮ್ ನೋಡೋದಾಯ್ತು, ಒಂದು ಸೋಷಿಯಲ್ ಮೀಡಿಯಾ ನೋಡೋದಾಯ್ತು, ಒಂದು ಗುಳಾಟ ತೂರಾಟ ಒಂದು ಕಮೆಂಟ್ ಮೂಲಕ ಹಿಡ್ಕೊಂಡು ಒಂಥರ ನೋಡ್ತಂದ್ರೆ ನನಗೂ ಒಂಥರ ಕೆಟ್ಟಿರ್ತೈತಿ, ನನಗೊಂಥರ ಫೀಲ್ ಅನಿಸ್ತೈತಿ. ಹೌದು, ಇಷ್ಟು ಸಪೋರ್ಟ್ ಇದ್ರು ನಾ ಯಾಕೆ ಹೊರಗೆ ಬನ್ನಿ ಅನ್ನೋದು ನನಗೂ ಒಂದು ಪ್ರಶ್ನೆ ಐತಿ. ಯಾಕಂದ್ರೆ ನಾನು ಸ್ವಲ್ಪ ಕಾಯತೀನಿ, ಯಾಕಂದ್ರೆ ಹೊರಗಿನ ಪ್ರಪಂಚ ಇನ್ನೂ ನೋಡಿಲ್ಲ, ಮೊಬೈಲ್ ಗಟ್ಟ ನೋಡಿಲ್ಲ, ಇನ್ನೂ ಹೋಗಿದ್ದು ನೋಡ್ಬೇಕು ನಾನು. ಯಾಕಂದ್ರೆ ನಾನು ಓಟ್ ಮಾಡಿದಾರು, ನನ್ನ ಗೆಲ್ಲಬೇಕಂತ ಬಯಸಿದಾರು, ಅದೊಂದು ದೊಡ್ಡ ಅವ್ರು ಏನು ಹೇಳಿದ್ರೂ ಕಡಿಮೆ ಐತನ. ಅವ್ರು ಎಷ್ಟು ಈ ಜನ್ಮದಂಗತಿ ಅವ್ರ ಋಣ ಅಂತ ತೀರ್ಸಕ್ಕಾಗೋದಿಲ್ಲ. ಈ ಮಟ್ಟಿಗೆ ಬರ್ಬೇಕಾರೆ, ಈ ಮಟ್ಟಿಗೆ ಬೆಳಿಬೇಕಾದ್ರೆ ನನಗೆ ಜನನ ಕಾರಣ ಅವರೇ, ನಾನು ಅವ್ರನ್ನ ದೇವ್ರ ಅಂತ ತಕ್ಷಣ ನಾ ಇನ್ನೂ ಅದನ್ನು ಪೂಜಿಸ್ತನು. ಈ ಸಪೋರ್ಟ ಇದು ಕಷ್ಟ ಅಲ್ಲ, ಇನ್ನು ಮುಂದೆ ಎಲ್ಲದಕ್ಕೂ ನನಗೆ ಸಪೋರ್ಟ್ ಆಗಿರ್ರಿ. ನಿಮ್ಮ ಮನೆ ಮಗನ ಥರ ನೋಡಿ ನನಗೆ ಇನ್ನಾದರೂ ನನಗೆ ಸಪೋರ್ಟ್ ಮಾಡ್ಕೋತೀರಿ. ಈ ಬಡ ಕಲಾವಿದ ನಾನು, ಈ ಚಿಕ್ಕ ಕಲಾವಿದ ನಾನು, ಈ ಹಳ್ಳಿ ಪ್ರತಿಭೆಯನ್ನು ಬೆಳೆಸುವಂಥ ನಿಮ್ಮ ಮನಸ್ಸುಗುಣ ನಿಮ್ಮಲ್ಲಿ ಐತಿ, ಬೆಳೆಯುವಂಥ ಶಕ್ತಿ ನನ್ನಲ್ಲಿ ಐತಿ, ಛಲನೂ ಐತಿ, ಬಲನೂ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಹಾಡಿನ ಸಾಲಿನೊಂದಿಗೆ ಈ ಸಂದರ್ಶನ ಮುಗಿಸೋಣ. ದಯವಿಟ್ಟು ಒಂದು ಹಾಡಿನ ಸಾಲು ಹೇಳಿಬಿಡಿ. ಹಾಡಿನ ಸಾಲಲ್ಲಿ ಅಂದರೆ ಈಗ ನನ್ನ ಉತ್ತರ ಕರ್ನಾಟಕ ಅಂದ್ರೆ ಸ್ವಲ್ಪ ಡ್ರೈವರ್ಗಳು ಕರೆಕ್ಟ್. ಮನೇಲಿ ಸಾಂಗ್ ಮಾಡಿದ್ರಿ ಆ್ಯಕ್ಚುಲಿ ಎಲ್ಲರೂ ಮೇಲೆ ನೀವು ಅದನ್ನ ಸ್ವಲ್ಪ ಲಿರಿಕ್ಸ್ ಓಕೆ ಓಕೆ ಪರವಾಗಿಲ್ಲ, ನಿಮ್ಗೆ ಯಾವ್ದು ಜ್ಞಾಪಕ ಇದೆ ಅದೇ ಹೇಳಿ. ಸಾರಿ ರೀ, ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ಸಾಂಗು. ಈಗ ರೀಸೆಂಟ್ ಆಗಿ ಮತ್ತೊಂದು ಡ್ರೈವರ್ ಸಾಂಗ್ ಸೆಕೆಂಡ್ ವರ್ಷನ್ ಅಂತ, ಯಾಕಂದ್ರೆ ಅದಕ್ಕೆ ಕಂಪೇರ್ ಮಾಡಕ್ಕೆ ಆಕೈತೀವಿ ನಿಲ್ಲೋ ಗೊತ್ತಿಲ್ಲ, ಆದ್ರೂ ನಾನು ಮಾಡೋ ಪ್ರಯತ್ನ ಮಾಡಿದನು, ನಾನು ಡ್ರೈವರ್ಗಳಿಗೆ ಕೊಟ್ಟಿದನು. ಅದನ್ನ ಒಳ್ಳೆ ಸಾಂಗ್. ಮೇಲ್ ಸಿಂಗರ್ ತೃಪ್ತಿ ಧಾರವಾಡ, ಸೆಕೆಂಡ್ ನಾ ಹಾಡಿನ್ರಿ. ಅದು ಫಸ್ಟ್ನೇದು ಲೇಡೀಸ್ ವರ್ಷನ್ ಹಾಡಿ ತೋರಿಸ್ತೇನೆ ರೀ ಹೆಂಗೈತೆ ಅನ್ನೋದ, ಅಂತ ಬಾಯ್ಸ್ ವರ್ಷನ್ ನಂದು ಹೆಂಗೈತೆ ತೋರಿಸ್ತೇನೆ ಫಸ್ಟ್. ಹೇ ಡ್ರೈವರಾ ನೀ ನನ್ನ ಲವ್ವರಾ, ಹೇ ಡ್ರೈವರಾ ನೀ ನನ್ನ ಲವ್ವರಾ, ದೇಶ ತಿರುಗಿ ಬರೋ ನನ್ನ ಸಾಹುಕಾರ, ನಿನ್ನ ನೋಡಿದರ ಏನೋ ಒಂಥರ, ಡ್ರೈವರನ ಲವ್ವರನ. ಇನ್ನು ಬಾಯ್ಸ್ ವರ್ಷನ್ ಅಂದ್ರಿ. ಓ ಸುಂದರಿ ನೀ ನನ್ನ ಬಂಗಾರಿ, ಓ ಸುಂದರಿ ನೀ ನನ್ನ ಬಂಗಾರಿ, ಮೆಚ್ಚಿ ಡ್ರೈವರನ ರೈತನ ಮಗನ ಬಿಟ್ಟ ಹೋಗಬ್ಯಾಡ, ನೀನು ನನ್ನ ಸುಂದರಿ ಬಂಗಾರಿ. ಸೂಪರ್ ಸರ್, ಸಖತ್ತಾಗಿತ್ತು. ಸೊ ಈ ಸಾಂಗ್ ಹಾಕ್ಬೋದಲ್ಲ, ಕಾಪಿ ರೈಟ್ ಏನು ಬರಲ್ಲ ಅಲ್ವಾ? ನಮಗೆ ಬರ್ತೈತೆ ನಿಮಗೆ? ಓಕೆ ಸರಿ ಆಯ್ತು, ನಾವು ರೀಲ್ಸಿಗೆ ಬಳಸ್ಕೋತೀವಿ. ರೀಲ್ಸ್ ಬಳಸ್ಕೋ ಸರ್. ಓಕೆ, ಒಳ್ಳೇದಾಗಲಿ ನಿಮ್ಮ ಮುಂದಿನ ಲೈಫಿಗೆ. ಆಲ್ ದ ಬೆಸ್ಟ್. ಎಲ್ಲ ಥರದ ಪ್ರಾಜೆಕ್ಟ್ಸಿಗೂ ನಿಮಗೆ ಸಾಕಷ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯ ಮನುಷ್ಯ ನೀವು, ಹಿಂಗೆ ಇರಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಮಾಳು ನಿಪನಾಳ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.